ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಇಲ್ಲಿ ನಮ್ಮ ಮೈಸೂರು ಆಕಾಶವಾಣಿಗೆ ಈ ನಮ್ಮ ಕನ್ನಡ ಉತ್ಸವದ ಸಂದರ್ಭದಲ್ಲಿ ಬಂದಂತಹ ಕೆಲವರು ಈ ಕಾರ್ಯಕ್ರಮದ ಕುರಿತಾಗಿ ತಮ್ಮ ಆಸಕ್ತಿಯನ್ನು ತುಂಬ ತೋರಿಸಿ ಒಂದಿಷ್ಟು ನಾಲ್ಕು ಮಾತಾಡಬೇಕು ಅಂತ ಹೇಳಿ ಅನಿಸಿದೆ. ಸೈಕಲ್ ಸವಾರಿ ಅಂತೂ ಮಾಡೇ ಮಾಡ್ತೀವಿ, ಮಾತು ಅಂತ ಅನ್ನೋದು ನಮಗೆ ಬೇಕೇ ಬೇಕು. ಆದರೆ ಕಾರ್ಯಕ್ರಮ ಕೇಳಿ ತಮ್ಮ ಕೆಲವು ಅಭಿಪ್ರಾಯವನ್ನು ಕೂಡ ಕೆಲವೊಬ್ಬರು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಅವ್ರ ಜೊತೆಗೆ ಮಾತಾಡೋಣ. ನಮಸ್ಕಾರ ಮೇಡಮ್, ನಿಮ್ಮ ಹೆಸರೇನು? ನನ್ನ ಹೆಸರು ಚಿನ್ನಮಣ್ಣಿ ಅಂತ ಸರ್, ವಿದ್ಯಾರಣ್ಯಪುರಮಿಂದ ಬಂದಿರೋದು. ಚಿನ್ನಮಣ್ಣಿ ಅವರೇ, ಸೈಕಲ್ ಕುರಿತಾಗಿ ಏನು ಹೇಳಬಲ್ರಿ? ನೀವು ಮೊದಲು ಸೈಕಲ್ ಓಡಿಸ್ತಿದ್ರಾ? ಹೌದು ಸರ್, ನಾನು 92ನೇ ಇಸ್ವಿಲಿ ಒಂದು ಲೇಡಿ ಬರ್ಡ್ ಸೈಕಲ್ ತಗೊಟ್ರು ಸರ್ ನಮ್ಮ ಮನೆಯವರು. ಸ್ಕೂಲ್ಗೆ ಹೋಗ್ಬೇಕಾಗಿತ್ತು, 4 ಕಿಲೋಮೀಟ್ರ್ ದೂರ ಇತ್ತು ಸ್ಕೂಲು ನಾನಿರೋ ಮನೆಯಿಂದ. ಬಸ್ ಹೋಗ್ತಿರ್ಲಿಲ್ಲ, ಅದಕ್ಕೇ ನಾನು ಒಂದು ಸೈಕಲ್ ತಗೊಂಡೆ. ಸೈಕಲ್ ತಗೊಂಡು ಕಷ್ಟಪಟ್ಟು, ಅಂದರೆ ನನಗೆ ಆಗಲೇ 35 ಇಯರ್ಸು ಸೈಕಲ್ ಅಲ್ಲಿವರೆಗೂ ಸೈಕಲ್ ಓಡಿಸಿರ್ಲಿಲ್ಲ. ಆವಾಗ ಕಷ್ಟಪಟ್ಟು ಕಲ್ತಾದ್ಮೇಲೆ ಒಂದು 4 ದಿವಸ ಸ್ಕೂಲ್ಗೆ ಹೋದೆ. ಆಮೇಲೆ ಹೋದ್ಮೇಲೆ ನಾನು ಇರೋ ಊರಿಗೇನೆ ಟ್ರಾನ್ಸ್ಫರ್ ಆಗೋಯ್ತು. ಅದು ಅಲ್ಲಿಗೆ ಸ್ಟಾಪ್ ಆಗೋಯ್ತು. ಇವಾಗ ನಾನು ಈ ಪ್ರೋಗ್ರಾಮ್ ಕೇಳಿದ್ಮೇಲೆ, ಸೈಕಲ್ ಸವಾರಿ ಮಾತಿನ ಲಹರಿ ಕೇಳಿದ್ಮೇಲೆ, ಅಯ್ಯೋ ನಾನು ಸೈಕಲ್ ಹೊಡೆಯೋದನ್ನ ಕಂಟಿನ್ಯೂ ಮಾಡಬೇಕಾಗಿತ್ತು ಅಂತ ಇವಾಗ ಅನ್ನಿಸ್ತಾ ಇದೆ. ಈಗಲೂ ಮಾಡ್ಬೋದಾ? ಈಗ ಅಂದರೆ ಸರ್ 65 ಏಜು. ಹಂಗೆಲ್ಲ ಅನ್ಬಾರ್ದು. ಯಾಕೆ ಗೊತ್ತಾ, 65-70 ಆದ್ಮೇಲೂ ಭಾಳಷ್ಟು ಸಾಧನೆ ಮಾಡಿದವರು ಇದ್ದಾರೆ. ಯಾಕಂದ್ರೆ ನೀವು ಇವತ್ತು ಮೊಬೈಲಲ್ಲಿ ನೋಡ್ತಾ ಇರ್ತೀರಾ, ಪೇಪರ್ ಓದ್ತಾ ಇರ್ತೀರಾ, ಬೇರೆ ಬೇರೆ ಕಥೆಗಳನ್ನು, ಸಾಹಸಗಾತ ಕಥೆಗಳನ್ನೆಲ್ಲ ಟಿವಿನಲ್ಲಿ ಕೂಡ ನೀವು ನೋಡ್ತಾ ಇರ್ತೀರಾ. ಆಕಾಶವಾಣಿ ಮೂಲಕವಾಗಿ ಭಾಳ ವಯಸ್ಸಾದವರು ಏನೇನೋ ಸಾಧನೆಗಳನ್ನು ಶುರು ಮಾಡಿದ್ದಾರೆ. 60 ವರ್ಷ ಆದಮೇಲೆ ಬರೀಲಿಕ್ಕೆ ಶುರು ಮಾಡಿ ದೊಡ್ಡ ದೊಡ್ಡ ಲೇಖಕರು ಕೂಡ ಆಗಿದ್ದಾರೆ. ಹಾಗಾಗಿ ಸಾಧ್ಯವಿಲ್ಲ ಅಂತ ಏನು ಹೇಳೋಂಗಿಲ್ಲ. ಯಾಕಂದ್ರೆ ಮಾಡ್ಬೋದು, ನೀವು ಪ್ರಯತ್ನ ಮಾಡಿದರೆ ಖಂಡಿತವಾಗಿ ಅದನ್ನು ಮುಂದುವರಿಸ್ಬೋದು. ಏನೋ ಅದರಲ್ಲಿ ಒಂದು ಉತ್ಸಾಹ, ಒಂದು ಉಲ್ಲಾಸ, ನಿಮಗೆ ಒಂದು ಆರೋಗ್ಯದ ಒಂದು ಮತ್ತಷ್ಟು ಯಾವುದೋ ಒಂದು ಹೊಸ ಲಾಭ ಸಿಗ್ಬೋದು. ಹೌದು ಸರ್, ತುಂಬ ಖುಷಿಯಾಗುತ್ತೆ ಈ ಪ್ರೋಗ್ರಾಮ್ ಕೇಳೋದಕ್ಕೆ. ಸೈಕಲ್ ಸವಾರಿ ಮಾಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಪರಿಸರ ಚೆನ್ನಾಗಿರುತ್ತೆ, ನಾವು ತುಂಬ ಖುಷಿಯಾಗಿ ಎಲ್ಲ ಕಡೆನೂ ಓಡಾಡ್ಬೋದು. ಅದರಿಂದ ಎಲ್ಲರೂ ಆದಷ್ಟು ಸೈಕಲನ್ನ ಹೊಡೀರಿ, ಸೈಕಲ್ ತುಳಿಯೋದನ್ನು ಕಲೀರಿ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೀನಿ. ನನ್ನ ಮಗನಿಗೂ ಒಂದು ಸೈಕಲ್ ತಗೊಟ್ಟಿದ್ದೀನಿ, ನಮ್ಮ ಮೊಮ್ಮಕ್ಕಳಿಗೂ ಸೈಕಲ್ ತಗೊಟ್ಟಿದ್ದೀವಿ, ನನ್ನ ಮಗನಿಗೂ ತಗೊಟ್ಟಿದ್ದೀವಿ. ಆಗಲಿ, ಹಂಗಾರೆ ನೋಡೋಣ. ನೀವು ಒಂದ್ಸಲ ಹಿಂದೆ ನಾನು ಆಕಾಶವಾಣಿಯಲ್ಲಿ ಮಾತಾಡಿದ್ದೆ, ನಾನು ಸೈಕಲ್ ಬಳಸೋದನ್ನು ಶುರು ಮಾಡಿದ್ದೀನಿ ಅಂತ ಒಂದಿನ ಹೇಳ್ಬೇಕು ನೀವು. ಆಯಿತು ಸರ್, ಆಯಿತು. ಥ್ಯಾಂಕ್ ಯು. ಗಾಲ್ಗಾದ ಸದ್ದಿಗೆ ಒದಗೋಳೆ ಸರಸ್ವತಿಯೇ, ನಮ್ಮ ನಾಲಿಗೆ ತೊಡರ ಬೀಡಿಸವ್ವ ನಿಂಬಿಯ ಬನದ ಮ್ಯಾಗ ಚಂದ್ರಮ ಚೆಂಡಾಡಿದ ನಿಂಬಿಯ. ಸೂಪರ್ ಆಗಿ ಆಡಿದೆ ನೋಡಿ, ಭಾಳ ಚೆಂದಾಗಿ ಆಡಿದಿರಿ. ಇಲ್ಲ, ಹಾಡುಗಳನ್ನು ತುಂಬ ಚೆನ್ನಾಗಿ ಕಲ್ತಿರಲ್ಲ. ಯಾರು ಕಲಿಸಿದ್ರು ನಿಮಗೆ? ಯಾರನ್ನು ನೋಡಿ ಕಲ್ತಿರಿ? ಯಾರನ್ನಿಲ್ಲ, ನಾನು ಅಲ್ಲಿ BK ಸುಮಿತ್ರವರು ಹಾಡ್ತಾ ಇರ್ತಾರೆ. BK ಸುಮಿತ್ರವ್ರ ಹತ್ರನೇ ನಾನು, ಅವರು ನಮ್ಮ ಗುರುಗಳು, ಅವ್ರ ಹತ್ರನೇ ನಾನು ಆಡೋದೆಲ್ಲ ಕಲ್ತ್ಕೊಂಡಿದ್ದು. BK ಸುಮಿತ್ರ ಅವರು ನಿಮ್ಮ ಗುರುಗಳು? ಅವರಿಗೆಲ್ಲ ಫೋನ್ ಮಾಡ್ತಿರ್ತೀರಾ? ಮಾಡ್ತಾ ಇರ್ತೀನಿ, ಫೋನ್ ಮಾಡ್ತೀನಿ. ನಿಮ್ಮ ಹೆಸರೇನಮ್ಮ? ನಿಮ್ಮ ಹೆಸರು? ಯಶೋಧ ಅಂತ. ಯಶೋಧ ಅವರೇ, ನೀವು ಏನು ಮಾಡ್ತೀರಾ ನೀವು ಕೆಲಸ? ಆ್ಯಕ್ಚುಲಿ ಕೆಲಸನ ಎಲ್ಲ ಥರದ ಕೆಲಸನೂ ಮಾಡ್ತೀನಿ. ಹೂ ಕಟ್ಟೋದು, ಸೀರೆ ಜಿಗ್ಜಾಗ್ ಮಾಡೋದು, ಆಯ್ತಾ, ಬಟ್ಟೆ ಹೊರೋದು, ಎಂಬ್ರಾಯ್ಡ್ರಿ ಮಾಡೋದು, ಪೇಂಟಿಂಗ್ ಮಾಡೋದು, ಸೌದೆ ಹೊಡೆಯೋದು, ಕಳೆ ಕೀಳೋದು. ಏನು ದುಡಿಮೆಗೆ ಏನೇನು ಅವಕಾಶ ಸಿಗುತ್ತೆ ಎಲ್ಲವನ್ನೂ ಮಾಡ್ತೀರಿ? ಮಾಡ್ತೀನಿ. ಗಾಡಿ ಮಾತ್ರ ಓಡ್ಸಕ್ ಬರಲ್ಲ ಅಲ್ಲ, ಅದೊಂದು ಕಲ್ತು ಬಿಡ್ತೀರಿ. BK ಸುಮಿತ್ರ ಅವ್ರು ಹೆಂಗೆ ನಿಮಗೆ ಸಂಪರ್ಕದಾಗ ಬಂದ್ರು? ಅವ್ರ ಜೊತೆಗೆ ಅವ್ರ ಶಿಷ್ಯ ಹೆಂಗಾದ್ರಿ? ಪ್ರೋಗ್ರಾಮಿಗೆ ಬಂದಿದ್ರು, ಅವ್ರ ಜೊತೆಲಿ ಮಾತಾಡ್ತಾ ಇದ್ದೆ. ಇವಾಗ ನಿಮ್ಮ ಜೊತೆ ಮಾತಾಡ್ತಲ್ವ, ಅದೇ ರೀತಿ ಮಾತಾಡಿ ಮಟ್ಟಿ ಅವ್ರ ಯಜಮಾನ್ರು ಅಷ್ಟೇ ನಿಮ್ಮ ಜೊತೆ ಮಾತಾಡಿದಾರೆ? ಅವರು ಮಾತಾಡಿದ್ದಾರೆ. ಫೋನ್ ಮಾಡ್ತಾ ಇರ್ತೀನಿ. ಮಾಡ್ತಿರ್ತೀರಿ? ನಿಮ್ಮ ಫೋನ್ ಎತ್ತಾರೆ? ಎತ್ತಾರೆ. ಪರವಾಗಿಲ್ಲ ಬಿಡಿ, ಒಳ್ಳೆ BK ಸುಮಿತ್ರ ಅವರು ಸುಲಭವಾಗಿ ಯಾರ ಕೈಗೂ ಸಿಗಲ್ಲ. ನಿಮ್ಮಂಥವ್ರಿಗೆ ಸಿಕ್ಕಿದ್ದಾರೆ, ನಿಮ್ಮ ಜೊತೆ ಮಾತಾಡ್ತಾರೆ ಅನ್ನೋದೇ ಭಾಳ ಗ್ರೇಟ್. ಅಭಿಮಾನ ಇಟ್ಕೊಂಡಿದ್ದಾರೆ ನನಗೆ. ಈಗ ಜೀವನಕ್ಕೆ ಏನೋ ಒಂದು ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಆರಾಮಾಗಿ ಬದುಕಬಹುದು ಅಂತ ನಾವು ತೋರಿಸ್ಕೊಟ್ರಿ ನೀವು. ಈಗ ನೀವು ಮೂಲತಃ ಎಲ್ಲಿಯವರು? ನಿಮ್ಮ ಮನೆ ಊರು ಯಾವುದು? ನಮ್ಮ ತಾಯಿ ಮೈಸೂರಲ್ಲೇ. ಮೈಸೂರೇ? ತೀರೋದ್ರು ಅವರು, ತಂದೆ ತಾಯಿ ತಮ್ಮೆಲ್ಲ ತೀರೋದ್ರು. ನಮ್ಮ ಅಣ್ಣ ಇದ್ದಾರೆ, ಅಕ್ಕ ತಂಗಿ, ಇಬ್ರು ಅಕ್ಕದಿರು ಹೊರಟೋದ್ರು. ನಾನು ನಮ್ಮ ತಂಗಿ ಬೆಂಗಳೂರಿನಲ್ಲಿ ಒಬ್ರು ಇದ್ದಾರೆ. ಹೋಗ್ತಿರ್ತಾರೆ ಬೆಂಗಳೂರಿಗೆ ಹೋಗ್ತಾ ಇರ್ತೀನಿ. ನಾನು ಜಾಸ್ತಿ ಹೋಗಲ್ಲ. ಯಾರ್ದು ಅಂದರೆ ಯಾವುದೇ ಸಹಾಯ ಸಹಕಾರ ಬೇಡ,
ಜನರ ಜೊತೆಗೆ ಅಂದ್ರೆ ಎಲ್ಲೋ ಒಂದು ದೇವಸ್ಥಾನ ಆಗಲಿ ಅವ್ರಿಗೆ ಹಾಕಿ ಹೋಗಿ ಅಕ್ಷತೆ ಹಾಕ್ಬಿಟ್ಟು ಮದುವೆ ಆಗದ ಹೆಣ್ಮಕ್ಳು ಗಂಡು ಮಕ್ಳಿಗೆಲ್ಲ ಅಕ್ಷತೆ ಹಾಕ್ಬಿಟ್ರೆ ಅವ್ರಿಗೆ ಆಟೋಮೆಟಿಕ್ ಆಗಿ ವರಗಳು ಬರ್ತೈತೆ. ಆಟೋಮೆಟಿಕ್ ಆಗಿ ವರಗಳು ಹೆಣ್ಣುಗಳು ಹುಡುಗರು ಸಿಗ್ತಾರೆ. ನೀವು ಹಾಕಿದ್ರೆ ಮಕ್ಳದ ಆಶೀರ್ವಾದ ಕೊಟ್ಟರೆ ಮುಗೀತು. ಈಗ ನೀವು ಬರ್ತಿರಲ್ಲ ಹಿಂಗ ರಂಗೋಲಿ ಬಿಡಿಸೋದು ಮತ್ತೆ ಬೇರೆ ಬೇರೆ ಹೂಗಳನ್ನು ಕಟ್ಟೋದು ಎಲ್ಲ ಮಾಡ್ತಿರಲ್ಲ, ಹೆಂಗೆ ಕಲ್ತಿರಿ ನೀವು ಇವನ್ನೆಲ್ಲ? ಎಲ್ಲಿ ಹೋದಾಗ ಇದನ್ನೇ ಹೋಗಿಲ್ಲ ನಾನೇ ಸ್ವಂತವಾಗಿ ಎಲ್ಲ ಕಲ್ತ್ಕೊಂಡಿರೋದು, ನೋಡಿ 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 ಎಲ್ಲ ಕಲ್ತಿರೋದು. ಹೌದಾ? ಇದರಿಂದ ನಿಮ್ಗೇನು ಆರ್ಥಿಕವಾಗಿ ಏನಾದರೂ ಸಹಾಯ ಸಿಗುತ್ತಾ? ಈಗ ಉದಾಹರಣೆ ಹೂ ಮಾಡ್ತಿದ್ರಿ, ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾ ಇದ್ದೀರಲ್ಲ? ಹೌದು, ಮಾಡ್ತೀನಿ, ಅದೆಲ್ಲ ಏನೂ ಇಲ್ಲ. ದೇವ್ರ ತೃಪ್ತಿ ನಮ್ಮ ಖುಷಿಗೆ ಜನಗಳಿಗೆ ಇದ್ದು ನೋಡಿ ತಗೊಂಡು ಹೋಗುವಾಗ ಏನೂ ತೊಗೊಂಡೋಗಲ್ಲ, ನಾವು ಎಲ್ಲ ಬಿಟ್ಟು ಹೋಗ್ತೀವಿ. ಇರೋವರೆಗೂ 4 ಜನಕ್ಕೆ ಸಹಾಯ ಮಾಡಬೇಕು, ಇರೋವರೆಗೂ ಏನಾದರೂ ಮಾಡ್ತಾ ಮಾಡಬೇಕು. ಅಲ್ಲ, ನಿಮಗೆ ಈ ಹೂಗಳನ್ನು ತಂದ್ರಲ್ಲ, ಎಲ್ಲಿಂದ ತಂದ್ರಿ? ಮಾರ್ಕೆಟ್ ನೋಡಿ, ಮಾರ್ಕೆಟಿಂದ ಹೂ ಮತ್ತೆ ಎಲೆ ತಗೊಂಬಂದು ಹೂ ಕಟ್ತಾ ಇದ್ದೀರಿ. ಯಾಕೆ ಕಟ್ತಾ ಇದ್ದೀರಾ? ಪ್ರೀತಿಯಿಂದ, ಸಂತೋಷಕ್ಕೆ, ಖುಷಿ ಕೊಡ್ತಾ ಇರೋದಕ್ಕೆ. ಹೂಗಳನ್ನ ಹಿಂಗೆ ಚೆನ್ನಾಗಿ ಹಿಂಗೆ ಜೋಡಿಸಿ ಕೊಟ್ಬಿಡ್ತೀವಿ ಎರಡನ್ನೂ. ಅಲ್ಲ, ಯಾವ ಹೂ ಇದು? ಇದು ಶಾವಂತಿಗೆ ಹೂ. ಶಾವಂತಿಗೆ ಹೂ. ಇದು ಪನ್ನೀರಲ್ಲಿ ಎರಡನ್ನೂ ಜಾಯಿಂಟ್ ಮಾಡಿ ದಾರದಿಂದ ಕಟ್ಟಿ ನೀವು ಬಂದವರಿಗೆ ಕೊಟ್ಬಿಡ್ತೀರಾ ಪ್ರೀತಿಯಿಂದ. ನೋಡಿ, ಯಶೋದಮ್ಮ ಅವರ ಮನಸ್ಸು ಎಷ್ಟು ನೋಡಿ, ಹೂವಿನಂತ ಮನಸ್ಸು ನಿಮ್ಮದು. ಇಷ್ಟು ಒಳ್ಳೆಯ ರೀತಿಯಲ್ಲಿ ಪ್ರೀತಿಯಿಂದ ನಾವು ಓಡಾಡಬೇಕು, ಜನರ ಜೊತೆ ಮಾತಾಡಬೇಕು, ಪ್ರೀತಿಯಿಂದನೇ ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ರಿ ನೀವು. ಮತ್ತೆ ಈಗ ಆಕಾಶವಾಣಿಗೆ ಬಂದು ಹಿಂಗೆ ರಂಗೋಲಿ ಬಿಡಿಸಿದಿರಲ್ಲ, ಈಗ ಬಿಡಿಸ್ಬೇಕಂತ ಅವರು ಹೇಳಿದ್ರಾ? ನಾನೇ ಬಂದೆ. ನಾನೇ ಬಂದೆ, ಎಲ್ಲ ಕಡೆ ಬಿಡ್ತೀನಿ. ಅಲ್ಲ, ಯಶೋದಮ್ಮ ಬಂದ್ರೆ ಈಗ ರಂಗೋಲಿ ಬಿಡಿಸ್ತಾರೆ, ಕರೀರಿ ಅಂತ ಅನ್ಬೇಕು. ನಿಮ್ಗೆ ನಿಮ್ಮ ಫೋನ್ ನಂಬರ್ ಇದೆಯಾ? ನಂದಿದೆ. ಏನು ಫೋನ್ ನಂಬರ್ ಹೇಳಿ ನೋಡೋಣ. 9964584767. ಸೊ ಈ ನಂಬರಿಗೆ ಫೋನ್ ಮಾಡಿದರೆ ಯಾವುದೇ ದೇವಸ್ಥಾನ ಆಗಿರ್ಬೋದು, ಯಾವುದೇ ಒಂದು ಹಬ್ಬ ಹರಿದಿನ ಆಗಿರ್ಬೋದು, ಅಲ್ಲಿ ನಿಮ್ಗೆ ಕರೆಸಿದ್ರೆ ನೀವು ಬೇಕಾದ್ರೆ ರಂಗೋಲಿ ಬಿಡ್ತೀರಾ. ನಿಮ್ಗೆ ಪ್ರಶಸ್ತಿ ಬಂದಿದೆಯಾ ರಂಗೋಲಿ ಬಿಡಿಸೋದ್ರಲ್ಲಿ? ಫಸ್ಟ್ ಪ್ರೈಸ್ ಎಲ್ಲ ಬಂದಿದೆ. ಫಸ್ಟ್ ಪ್ರೈಸ್ ಬಂದಿದೆಯಾ? ಅದು ಜನಗಳಿಗೆ ಅಲ್ಲೇ ಪಬ್ಲಿಕ್ ಮಾಡಿಲ್ಲ, ನಮ್ಮ ಮನೆ ಹತ್ರ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿಲ್ಲ. ಯಾಕೆಂದ್ರೆ ಹೊಟ್ಟೆ ಕಿಚ್ಚಿಬಿಡ್ತಾರೆ. ಹೊಟ್ಟೆ ಕಿಚ್ಚು ಜನರಿಗೆ. ಇನ್ನೊಬ್ಬರ ಪ್ರತಿಭೆ ಕಂಡ್ರೆ ಜನರಿಗೆ ಆಗಬರಲ್ಲ ಅಂತ ಹೇಳ್ತೀರಾ ನೀವು? ಅದಕ್ಕೋಸ್ಕರವಾಗಿ ನಾನು ಅಲ್ಲಿ ಯಾರಿಗೂ ಹೇಳಿಲ್ಲ, ಇಲ್ಲಿ ಬರೋದು ಹೇಳಲ್ಲ ನಾನು. ಅದಕ್ಕೆ ಹಿಂಗೆ ಲೈಟಾಗಿ ಬಂದ್ಬಿಡೋದು. ಸೈಕಲ್ ಸವಾರಿ ಕೇಳ್ತಾ ಇರ್ತೀನಿ. ಸೈಕಲ್ ಸವಾರಿ ಕಾರ್ಯಕ್ರಮ ಕೇಳ್ತೀರಾ? ಹೆಂಗೆ, ರೇಡಿಯೋದಲ್ಲಿ ಕೇಳ್ತೀರಾ ಅಥವಾ ಮೊಬೈಲಲ್ಲಿ? ರೇಡಿಯೋ ಇಲಿಗಳು ವೈರ್ ಕಟ್ ಮಾಡಿದ್ರೆ ಮೊಬೈಲ್ ಚಾರ್ಜರ್ ಮಾಡ್ಬಿಟ್ಟು ವೈರ್ ಹಾಕ್ಬಿಟ್ಟು ಕಟ್. ಈಗ ಅಂದ್ರೆ ಮೊಬೈಲಲ್ಲಿ ಕೇಳ್ತೀರಾ? ಮೊಬೈಲಲ್ಲೇ ಕೇಳ್ತೀನಿ, ಚಾರ್ಜರ್ ಮುಗಿದ್ಮೇಲೆ ಚಾರ್ಜ್. ಪರವಾಗಿಲ್ಲ, ಆಕಾಶವಾಣಿ ಮೇಲೆ ಬಹಳ ಅಭಿಮಾನ ಇಟ್ಕೊಂಡಿದ್ದೀರಿ, ಪ್ರೀತಿ ಇಟ್ಕೊಂಡಿದ್ದೀರಿ. ಏನು ಓದಿದ್ದೀರಾ ನೀವು? ಎಷ್ಟು ಓದಿದ್ದೀರಾ? ಓದಿರೋದು ಕೇಳಬೇಡಿ, ನಾಚಿಕೆ ಆಗುತ್ತೆ ಹೇಳಕ್ಕೆ. ಪರವಾಗಿಲ್ಲ, ಅಷ್ಟೇ ಓದಿರೋದು. ಯಾಕೆ ಕಡಿಮೆ ಓದಿದ್ರೆ ಕಡಿಮೆ ಅಂತಲ್ಲ, ಓದಿದ್ದೀರಾ ಅಂತ ಕೇಳಿದೆ ಅಷ್ಟೇ. ಯಾಕಂದ್ರೆ ನೀವು ಇಂಗ್ಲೀಷ್ನಾಗೆಲ್ಲ ಫೋನ್ ನಂಬರ್ ಹೇಳಿದ್ರಲ್ಲ. ಕನ್ನಡ ಕೇಳಿದ್ರೆ ಕನ್ನಡ ಹೇಳ್ತೀನಿ, ಇಂಗ್ಲೀಷ್ ಕೇಳಿದ್ರೆ ಇಂಗ್ಲೀಷ್ ಹೇಳ್ತೀನಿ. ಹಂಗೆ ಮತ್ತೇನೇನು ಬೇರೆ ಈಗ ಜೀವನ ಆಧಾರಕ್ಕೆ ಬೇರೆ ಏನಾದರೂ ಮಾಡ್ತೀರಾ ಮನೆಯಲ್ಲಿ? ಏನೂ ಇಲ್ಲ, ನಮ್ಮ ಅಣ್ಣ, ನಮ್ಮ ಅಕ್ಕನ ಮಕ್ಕಳು ಎಲ್ಲ ನೋಡ್ಕೋತಾರೆ. ಎಲ್ಲರೂ ನೋಡ್ತಾರೆ ನಿಮ್ಮನ್ನ. ಅಲ್ಲ, ನೀವು ಅವ್ರಿಗೆ ಹೆಂಗೆ ನೆರವಾಗಿದ್ದೀರಿ? ಹೆಂಗೆ ಕೆಲಸ ಮಾಡ್ತೀರಾ ನೀವು ಮನೆಯಲ್ಲಿ? ಅಂದರೆ ಅವ್ರ ಜೊತೆಗೆ ಇರ್ತೀರಿ ಅಷ್ಟೇ ಅಲ್ಲ, ಸ್ವತಃ ದುಡಿಮೆಗೆ ನೀವೇ ಏನಾದರೂ ಅಂತಾರೆ. ನನ್ನ ಮನೆಗೆ ಬನ್ನಿ ಅಂತ ಹೇಳ್ತಾರೆ, ನಾನು ಯಾರ ಮನೆಗೆ ಹೋಗ್ತೀನಿ. ಚಂದ್ರಮ ಚೆಂಡಾಡಿದ ನಿಂಬಿಯ ಎದ್ದೋನಿ ನಿಮ್ಮ ಜ್ಞಾನ ಹೇಳುತ್ತಲೀ ನಿಮ್ಮ ಜ್ಞಾನ ಸಿದ್ಧರ ಜ್ಞಾನ ಶಿವ ಜ್ಞಾನ ನಿಂಬಿಯ ಸಿದ್ಧರಾನೆ ಜ್ಞಾನ ಶಿವಜ್ಞಾನ ಮಾ ಶಿವನೇ ನಿದ್ರೆ ಗಣ್ಣಗೆ ನಿಮ್ಮ ಜ್ಞಾನ ನಿಂಬಿಯ. ಇದು ರೇಡಿಯೋಗೆ ಅನೌನ್ಸ್ ಕೊಡ್ತೀರಾ? ಅದಕ್ಕೆ ನಾನು ಯಾರು ಎಲ್ಲೂ ಹೇಳಲ್ಲ. ಅಲ್ಲ, ನಿಮ್ಮ ಬಗ್ಗೆ ಏನು ನಾವೇನು ಕೆಟ್ಟದ್ದು ಹೇಳ್ತಾ ಇದೀವಿ? ಒಳ್ಳೇದೇ ತಾನೆ. ಪಾಪ ನೀವು ಇಷ್ಟು ಒಳ್ಳೇದು ಒಂದು ಹೇಳ್ತೀನಿ ಕೇಳಿ, ಅದು ತುಂಬಾ ಚೆನ್ನಾಗಿದೆ. ಅದು ಏನು ಹಾಡಾ? ಹೇಳಿ. ಚಾಮುಂಡಿ ಶಾಂಭವಿ ಮಹಾದೇವಿ ಭೈರವಿ, ಚಾಮುಂಡಿ ಶಾಂಭವಿ ಮಹಾದೇವಿ ಭೈರವಿ, ದೇವಿ ಸರ್ವಾಣಿ ಶರಣೆಂಬೆ ಮೃದುವಾಣಿ, ಚಾಮುಂಡಿ ಚಾಮುಂಡಿ ಚಾಮುಂಡಿ, ಓಂ ಜಯ ದುರ್ಗೆ ನವದುರ್ಗೆ. ತುಂಬಾ ಚೆನ್ನಾಗಿ ಆಡ್ತೀಯಮ್ಮ. ನೋಡಿ, ನೀವು ಬಂದವರಿಗೆಲ್ಲ ಚಾಕ್ಲೇಟ್ ಕೊಡ್ತೀರಲ್ಲಮ್ಮ ಯಶೋದಮ್ಮ? ಯಾಕೆ? ಹೌದು, ನಾ ಬಸ್ಸಲ್ಲಿ ಚಾಕ್ಲೇಟ್ ಕೊಡ್ತೀರಾ? ಬಸ್ಸಲ್ಲಿ ಅಷ್ಟೇ ಒಂದೊಂದು ಪ್ಯಾಕ್ ತರ್ತೀನಿ. ಕಂಡಕ್ಟರ್ ಕೊಟ್ಬಿಡ್ತೀರಾ? ಬಸ್ಸಲ್ಲಿ ಕೂತವರಿಗೆ, ಡ್ರೈವರ್ಗೆ ಎಲ್ಲ ಕೊಡ್ತೀನಿ. ಅದು ಏನಾಗುತ್ತೆ ಅಂತಂದ್ರೆ ಅವರು ಸಂತೋಷವಾಗಿ ಇಸ್ಕೊಂತಾರೆ. ಅಮ್ಮ ನಿಮ್ಗೆ ಏನು ಅಂಗಡಿ ಮಾಡಿದ್ದೀರಾ ಅಂತಾರೆ.
ಇಲ್ಲ ಇಲ್ಲ ಕೊಂಡ್ಕೊಂಡು ಕೊಡೋ ಮನಸ್ಸಿದೆಯಲ್ಲ ಅದು ಮುಖ್ಯ. ನಿಮ್ಗೆ ಅಂಗಡಿ ಇಟ್ಕೊಂಡವ್ರು ಯಾರು ಕೊಡಲ್ಲ. ಅಯ್ಯೋ ಒಂದು ಜಾಸ್ತಿ ಹಾಕಿದ್ರೆ ಹಾಕಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಒಂದು 100 ರೂಪಾಯಿ ಪ್ಯಾಕೆಟು ಅದನ್ನ ತಗೊಂಡು ಮಾಡ್ತೀನಿ. ಈಗ ಬರುವಾಗ ತೊಗೊಂಡು ಅದಕ್ಕೆ ಲೇಟ್ ಆಯ್ತು. ಒಂದೊಂದು ಪ್ಯಾಕು ತಂದು ಬಿಡ್ತಾ ಅಂದ್ರೆ ಮನೆಗೆ ಒಂದು ಉಳಿಯಲ್ಲ. ಯಶೋದಮ್ಮ, ಮನೆಯಲ್ಲಿ ಮತ್ತೆ ಯಾರ್ಯಾರು ಇರ್ತೀರಾ ನೀವು? ನಾನು ನಮ್ಮ ಅಕ್ಕನ ಮಕ್ಕಳು ಬರ್ತಾ ಇರ್ತಾರೆ, ಓದ್ತಾ ಇರ್ತಾರೆ. ಅದರಿಂದ ನನಗೆ ಇದಾಗ್ತದೆ. ಬರ್ತಾ ಇರ್ತಾರೆ, ಎಲ್ಲ ಬರ್ತಾರೆ. ನಾನು ಇದು ನಿಂತಾನಿಲ್ಲ, ನನ್ನ ಜೊತೆ ಕೆಲಸ ಇರುತ್ತೆ. ನಾನೇನು ಮನೇಲಿ ಅಂದ್ರೆ ಅಕ್ಕವ್ರ ಜೊತೆಲಿ ಅಕ್ಕನ ಮಕ್ಕಳು ಎಲ್ಲ ಇದ್ದಾರೆ. ನಿಮ್ಗೆ ಮದುವೆ ಮಕ್ಕಳು ಇದಾರೆ. ಒಬ್ಬ ಮಗ ಇದ್ದಾನೆ. ಅವ್ರ ದೊಡ್ಡಪ್ಪನ ಮನೇಲಿ ಇದ್ದಾನೆ. ಎಲ್ಲರೂ ಇಟ್ಕೊಳ್ಳಿ. ನೀವೇನೋ ಹೇಳ್ತೀರಿ, ನಿಮ್ಮದು ಯಾರು ಕೇಳಲ್ಲ. ಅದಕ್ಕೆ ನಾವು ಬಿಟ್ಬಿಡ್ಬೇಕು. ಈ ಕಾಲದಲ್ಲಿ ನಮಗೆ ಭಯ ಭಕ್ತಿ ದೊಡ್ಡವರು ಹಿರಿಯವರು ಅನ್ನೋದಿಲ್ಲ. ನಾವೆಲ್ಲ ಕಾಲಲ್ಲಿ ನಡೀರಿ ಅಂತ ಹೇಳ್ತೀವಿ, ನಾವು ತಲೆಯಲ್ಲಿ ನಡಿತೀವಿ ಅನ್ನೋರು ನಾವೇನು ಮಾಡೋಕ್ಕಾಗುತ್ತೆ? ತಲೆಯಲ್ಲೇ ನಡೀರಿ, ನಾವು ಕಾಲಲ್ಲಿ ನಡಿತೀವಿ. ಈಗಿನ ಪೀಳಿಗೆಗೆ ಏನೇ ಸಲಹೆ ಸೂಚನೆ 4 ಮಾತು ಒಳ್ಳೇದು ಹೇಳೋಂಗಿಲ್ಲ. ಹೌದು. ಆಮೇಲೆ ಮತ್ತೇನು ಮಾಡ್ತಾರೆ ಅಂತಂದ್ರೆ, ಇವಾಗ ಕಮ್ಮಿ ಓದಿರೋರಿಗೆ ಕೊಡೋಕ್ಕೂ ಇಲ್ಲ, ತಗೊಳಕ್ಕೂ ಇಲ್ಲ. ಡಿಗ್ರಿ ಈ ಮೊಬೈಲ್ ಬಂದ್ಬಿಟ್ಟು ಮೊಬೈಲೆಲ್ಲ ವ್ಯವಹಾರಗಳು ನಡೀತಾ ಇದ್ದಾವೆ. ನಾನು ದಿವಸ ಬಸ್ಸಲ್ಲಿ ನೋಡ್ತಾ ಇರ್ತೀನಿ, ಇದೇನಮ್ಮ ಹಿಂಗೆ ಹಾಕೊಂಡೆಲ್ಲ ಬಸ್ನಲ್ಲೆಲ್ಲ ಈ ಥರ ಎಲ್ಲ ಮಾಡ್ಕೊಂಡೋಗ್ಬಾರ್ದು. ಏನು ಮರ್ಯಾದೆ ಇಲ್ವಾ ನಿಮ್ಗೆ ಅಂತ ಬೈತೀನಿ. ಆ ಬಟ್ಟೆಗಳು ಹಾಕತ್ತಾರೋ ಮೊನ್ನೆ. ಏನೇನು ಮಾಡ್ಬೇಕು ಮಾಡಿದ್ರಿ ಮುಂದೆ? ಮತ್ತೆ ಕೆಲಸಗಳು ಮತ್ತೆ ಏನೇನು ಮಾಡ್ಬೇಕು ಮಾಡಿದ್ರಿ ಮುಂದೆ? ಮುಂದೆನಾ ಮುಂದೆ ನಮ್ಮ ಕೈಲಿ ಏನಾಗುತ್ತೋ ಅದು ಮಾಡೋದು ಅಷ್ಟೇ. ಮುಂದಿನ ಯೋಚನೆ ಜಾಸ್ತಿ ಮಾಡೋಂಗಿಲ್ಲ, ಯಾಕಂದ್ರೆ ಇವತ್ತೇನಿದೆ ಸುಖವಾಗಿದ್ರೆ ಸಾಕು ಅಂತೀರಾ? ಹೌದು, ಇರಲಿ. ಸರಿ. ಹಾಂ, ಓಕೆ, ಧನ್ಯವಾದಗಳು. ನಿಮ್ಮ ಹೆಸರೇನು? ಸರ್ ಜಯಲಕ್ಷ್ಮಿ ಅಂತ. ಯಾಕೆ ಸೈಕಲ್ ಹೊಡೆಯಲ್ಲ ನೀವು? ನಾನು ಮೊದ್ಲಿಂದಾನು ಕಲ್ತಿಲ್ಲ ಸರ್. ನಮ್ಮ ಯಜಮಾನ ಕಲಿಬೇಕು ಏನಾರ ಒಂದೊಂದು ಅನ್ಸಿತ್ತ ನಿಮ್ಗೆ ನಡುವೆ? ಅನ್ಸಿತ್ತು. ಸೈಕಲ್ ಬೇಡ, ಈಗ ಗಾಡಿ ಕಲಿಬೇಕಿತ್ತು ಅಂತ ಅನ್ಸ್ತಾ ಇರ್ಬೋದು. ಗಾಡಿ ಅಲ್ಲ ಸರ್, ಸೈಕಲ್ ಹೊಡಿಯಕ್ಕೆ ಅಂತ ಕಲಿಯಕ್ಕೆ ಹೋಗಿ ಬಿದ್ದುಬಿಟ್ಟೆ. ಅವಾಗಿಂದ ಅದು ಮುಟ್ಟಕ್ಕೆ ಹೋಗ್ಲಿಲ್ಲ. ಇದ್ದವ್ರು ಹೇಳ್ತಾರಲ್ಲ ಸಾಮಾನ್ಯ. ಯಾಕಂದ್ರೆ ಅಲ್ವಾ? ಬರಲ್ಲ ಸರ್, ನಮ್ಮ ಯಜಮಾನ್ರು ಹೊಡಿತಾರೆ ಸರ್. ಹೌದಾ? ಡೈಲಿ ಪರವಾಗಿಲ್ಲ, ಮನೇಲಿ ಒಬ್ಬರಾದ್ರೂ ಓಡಿಸ್ತಾರಲ್ಲ. ನಮ್ಮ ಯಜಮಾನ್ರು ಮಕ್ಕಳು ಅವರು ಬೆಟ್ಟಕ್ಕೆ ಡೈಲಿ ಹೋಗ್ತಾರೆ ಸರ್. ಬೆಟ್ಟದ ಪಾದದ ಕೆಳಗಡೆ ಹೋಗಿ ಅವ್ರು ಎಕ್ಸರ್ಸೈಸ್ ಮಾಡ್ಕೊಂಡು ಅದೇ ಸೈಕಲ್ ಮತ್ತೆ ಬರ್ತಾರೆ ಸರ್, ರೌಂಡ್ ಹೊಡ್ಕೊಂಡು ಬರ್ತಾರೆ. ಹೌದಾ? ನಾವು ಹೋಗ್ತಾ ಇರ್ತೀವಿ, ಸಿಗ್ತಾರೆ, ನೋಡ್ತೀನಿ. ಸರ್ ಲೋಕನಾಥ್ ಗೌಡ ಅಂತ. ಲೋಕನಾಥ್ ಗೌಡ ಖುಷಿ ಆಯ್ತು. ಅಟ್ಲೀಸ್ಟ್ ಅಲ್ಲಂದ್ರೆ ಈಗ ಸೈಕಲ್ ಅಂತ ಅನ್ನೋದು ಅದು ಮೊದಲಿನ ಕಾಲದಲ್ಲಿ ದೊಡ್ಡಸ್ತಿಕೆ ಒಂದು ವೆಹಿಕಲ್ ಇತ್ತು. ಆಮೇಲೆ ಸ್ಕೂಟರ್ ತಗೊಂಡ್ರೆ ಭಾರಿ ದೊಡ್ಡ ಜೊತೆ. ಈಗ ಕಾರ್ ಅಂದ್ರೆ ಕಣ್ಣಿಗೆ ಕಾಣಿಸಲ್ಲ ಯಾರಿಗೇನು ಬೇಡ. ಅಂದ್ರೆ ವೈಯಕ್ತಿಕವಾಗಿ ನಾವು ತುಂಬಾ ಸರಳವಾಗಿದ್ದಷ್ಟು ಬೇರೆಯವರಿಗೆ ಒಂದು ಮಾದರಿಯಾಗಿ 4 ಮಾತು ಹೇಳ್ಬೋದು. ನಾವು ಮದುವೆ ಆದಾಗ ಅವ್ರಿಗೆ ಸೈಕಲ್ಲೇ ಸರ್ ಉಡುಗೊರೆ ಕೊಟ್ಟಿದ್ದು. ಅವಾಗಿಂದ ಅವರು ಸೈಕಲ್ಲೇ ಹೊಡಿತಿದ್ದಾರೆ. 84ರಲ್ಲಿ ಮದುವೆ ಆಗಿದೆ ಸರ್ ಅವ್ರಿಗೆ. ಆಗ ಅದನ್ನ ಉಡುಗೊರೆ ಆಗಿ ಕೊಟ್ಟಿದ್ದು. ಉಡುಗೊರೆ ಕೊಟ್ಟಿದ್ದ ಸೈಕಲ್ ಇದೆಯಾ ಅಥವಾ ಮಾರ್ಬಿಟ್ರ? ಅದಿಲ್ಲ ಸರ್, ಈಗ ಬೇರೆ ತಗೊಂಡು ಯಾರು ಎತ್ಕೊಂಡು ಹೋಗ್ಬಿಟ್ರ? ಇಲ್ಲಿ ಕೆಲವರು ಹೇಳ್ತಾರೆ ಇಲ್ಲ ಸಾರ್ ಸೈಕಲ್ ಎಲ್ಲ ಎತ್ಕೊಂಡ್ಬಿಟ್ರು ಅಂತ. ಅವರೇ ಕೊಟ್ಬಿಟ್ರು. ಅದೇ ಈಗ ಬಂದಿದೆಯಲ್ಲ ಆ ಸೈಕಲ್ ಎಲ್ಲ ತಗೋತಾರೆ ಸರ್. ಬೇರೆ ಅಂತೂ ಅಂದ್ರೆ ಸೈಕಲ್ ಅನ್ನ ಓಡಿಸೋ ಪ್ರವೃತ್ತಿ ಇದ್ರೆ ಮನುಷ್ಯ ಬೇರೆ ಸೈಕಲ್ ಬದಲಾವಣೆ ಮಾಡ್ತಾ ಹೋಗ್ತಿರ್ತಾರೆ. ಯಾಕಂದ್ರೆ ಚೆನ್ನಾಗಿರ್ಬೇಕು ಅಂತ. ಹಳೇದನ್ನೆಲ್ಲ ಬಿಟ್ವೀನ್ ಇದೆ ಇವಾಗ ಚೆನ್ನಾಗಿ. ಅವರು ಅದನ್ನೇ ಸರ್ ಬೆಳಿಗ್ಗೆ ಹೊತ್ತು ಮಾತ್ರ ಸೈಕಲಲ್ಲೇ ಹೋಗೋದು. ಅವರು ಬಹಳ ಖುಷಿ ಆಗುತ್ತೆ. ಅವ್ರ ಜೊತೆ ಒಂದ್ಸಲ ಮಾತಾಡ್ಬೇಕು, ನಾನು ಒಂದ್ಸಲ ಭೇಟಿ ಮಾಡಿಸಿ. ಓಕೆ ಸರ್, ನಾನೇ ಅವರಿಗೆ ಅಲ್ಲಿ ಹೋದಾಗ ಭೇಟಿ ಮಾಡ್ತೀನಿ. ಆಯ್ತು ಸರ್, ಮಾಡಿ ಸರ್. ಅಲ್ಲಿ ಬೆಟ್ಟದ ಹತ್ರ ಅವರು ವಾಕ್ ಮಾಡ್ತಾ ಇರ್ತಾರೆ ಸರ್. ನೀವು ಏನು ಹೇಳ್ಬೋದು? ನಿಮ್ಮ ಹೆಸರೇನು? ಸತ್ಯಭಾಮ ಅಂತ ನನ್ನ ಹೆಸರು. ನಾನು ಮಹಾಜನದಲ್ಲಿ ಟೀಚರ್ ಆಗಿದ್ದೆ. ಮಹಾಜನದಲ್ಲಿ ಟೀಚರ್ ಆಗಿದ್ರಾ? ಸತ್ಯ ಸಾಯಿಬಾಬಾ ಸ್ಕೂಲು ಮಹಾಜನದಲ್ಲಿ ಟೀಚರ್ ಆಗಿದ್ದೆ. ಅದೇ ನನಗೆ ಸೈಕಲ್ ಹೊಡಿಯೋಕೆ ಬರಲ್ಲ. ಅದೇ ನಮ್ಮ ಅಕ್ಕನ ಮಗ ಸೈಕಲಲ್ಲಿ ತುಂಬ ಇದು ಮಾಡಿ ಕೆಲಸಕ್ಕೂ ಅದರಲ್ಲೇ ಹೋಗ್ತಾನೆ. ತಿರುಪತಿ, ಹೈದರಾಬಾದ್ ಎಲ್ಲ ಕಡೆ ಹೋಗಿ ಬರ್ತಾನೆ. ಸಂಡೇ ಆದರೆ ಒಂದು ಹವ್ಯಾಸ ಅದೇ, ಸೈಕಲ್ ತಗೊಂಡು ಹೋಗೋದು. ಹಾಗಾದ್ರೆ ನೀವು ಅವ್ರ ನಂಬರ್ ನನ್ನ ಕೊಡ್ಬೇಕು ನೀವು. ಕೆಲಸಕ್ಕೆ ಹೋಗೋದು ಸೈಕಲಲ್ಲೇ. ಕಾಂತ್ ಅಂತ, ಉಮೇಶ್ ಕಾಂತ್ ಅಂತನಾ? ಬ್ಯಾಂಗ್ಳೂರಲ್ಲಿ ಸೈಕಲಲ್ಲೇ ಹೋಗಿ ಬರ್ತಾನೆ. ಅಷ್ಟು ದೂರ ಅಂದ್ರೆ ಯಾವಾಗ ಒಂದ್ಸಲ ಹೋಗೋ ಮತ್ತೆ ವಾಪಸ್ ಬರ್ತಾರೆ ವಾರಕ್ಕೆ ಒಂದ್ಸಲ? ಮೆಟ್ರೋ ಇದೇ ಮಾಡೋದು, ಯಾವ ಗಾಡಿ ಇಟ್ಕೊಂಡಿಲ್ಲ. ಗ್ರೇಟ್, ಬಹಳ ಸಂತೋಷ ಆಗುತ್ತೆ ಈ ಕಾರ್ಯಕ್ರಮ ನೋಡಿ. ಬಂದ್ರೆ ದೂರ ಹೋಗ್ತಾರೆ ಅಂದ್ರೆ ಒಂದು ಸೈಕಲ್ಲಿನ ಒಂದು ಸಂಘ ಕಟ್ಕೊಂಡು ಅದ್ರ ಮೂಲಕವಾಗಿ ಜಾಸ್ತಿ ಓಡಾಟ ಮಾಡ್ತಾರೆ. ಸೈಕಲಲ್ಲಿ ಅಂದ್ರೆ ಅವರು ಒಂದು ಒಳ್ಳೆ ರೀತಿ ಸೈಕಲ್ ಗಳನ್ನೇ ಬಳಸಬೇಕಾಗತ್ತೆ. ಸ್ವಲ್ಪ ದೂರ ಹೋಗ್ಬೇಕಂದಾಗ ಕಂಪನಿಯಿಂದಾನೇ ಒಂದು ಸೈಕಲ್ ಕೊಟ್ಟಿದ್ದಾರೆ. ಆ ಸೈಕಲ್ ಅಲ್ಲೇ ಹೋಗೋದು ಬರೋದು. ಆತರ 60,000 70,000 ಅಲ್ವಾ? ನೋಡಿ, ಇರ್ಲಿ. ಈಗ ಅದಕ್ಕೆ ಚಿಕ್ಕದಾಗಿದೆ, ನಮ್ಮ ಸೈಕಲ್ ಗಿಂತ ಪುಟ್ಟದಾಗಿದೆ. ಅದೇ ಕೆಲವು ಸೈಕಲ್ ಗಳನ್ನ ಮಡಿಸ್ಕೊಂಡು ಕೂಡ ಪ್ರಯಾಣ ಮಾಡ್ತಾರೆ. ಟ್ರೈನ್ ಅಲ್ಲಿ ಹೋಗಿ ಮತ್ತೆ ಅಲ್ಲಿ ಹೋಗಿ ಆ ಕಡೆ ಸೈಕಲ್ ಬಳಸ್ತಾರೆ. ನೋಡಿ, ಈಗ ನಿಮ್ ಜೊತೆಗೆ ಒಂದು ಮಾತಾಡಿದಾಗ ನಿಮ್ಮ ಮಗನ ಒಂದು ಹವ್ಯಾಸದ ಬಗ್ಗೆ ಮಾತಾಡಿದ್ರಿ. ಅವ್ರನ್ನು ಈ ಕಾರ್ಯಕ್ರಮಕ್ಕೆ ಕರಿಬೇಕು ಅಂತ ಅನ್ಸುತ್ತೆ. ನೋಡೋಣ. ನಮಸ್ಕಾರ, ನಿಮ್ಮ ಹೆಸರು?
ಹಾಸನ ಹತ್ರ ಸುಶೀಲಮ್ಮ ಸರ್, ಹಳ್ಳಿ ಹಾಸನ. ಸುಶೀಲಮ್ಮ ಅವರೇ, ಎಲ್ಲಿ, ಯಾವ ಊರು? ಹಾಸನ ಹತ್ರ ಚಿಕ್ಕಬಾಗ್ನಳ್ಳಿ, ಕಟ್ಟಾಯ ರೋಡು. ಹೌದಾ? ಇಲ್ಲಿ ಮೈಸೂರಲ್ಲಿ ಏನ್ ಮಾಡ್ತೀರಾ? ಏನು ಮಾಡಲ್ಲ, ಅಲ್ಲಿಂದ ಬಂದಿರೋದಲ್ಲ. ಅಲ್ಲಿಂದ ಬಂದ್ರಾ? ಓಹೋ, ಆಕಾಶವಾಣಿ ಅಂದ್ರೆ ಅಷ್ಟು ಪ್ರೀತಿ ನಿಮ್ಗೆ? ಎಲ್ಲ ಅದಕ್ಕೂ ಬರ್ತೀನಿ. ಕೇಶವಮೂರ್ತಿ ಅವ್ರಿಗೆ ಗೊತ್ತು, SS ಸೋಮೇಶ್ ಅವ್ರು. ಹೌದಾ? ಸರಿ ಸರಿ ಸರಿ. ಹಾಸನ ಆಕಾಶವಾಣಿಗೆ ಹೋಗ್ತಿರ್ತೀರಾ? ಇಲ್ಲ ಸರ್, ಅಲ್ಲಿ ಹೋಗಿಲ್ಲ. ಯಾಕೆ ಹೋಗಿಲ್ಲ? ಅದು ದೂರ ಆಗುತ್ತೆ, ಹೋಗಿಲ್ಲ. ಹಾಸನ ಇಳಿದು ತುಂಬಾ ದೂರ ಹೋಗ್ಬೇಕು. ಅಂದ್ರೆ ಸಿಟಿಯಿಂದ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ಕಷ್ಟ ಅಂತ. ಕಷ್ಟ ಆಗುತ್ತೆ. ಮೈಸೂರು ತುಂಬಾ ಪಕ್ಕದಲ್ಲೇ ಎಲ್ಲ, ಇಲ್ಲೇ ಕನ್ವೀನಿಯಂಟ್ ಚೆನ್ನಾಗಿ. ಸಿಟಿ ಬಸ್ ಮೈಸೂರು ಆಕಾಶವಾಣಿ ಮುಂದೆ ನಿಲ್ಲುತ್ತೆ, ಇಲ್ಲಿ ಪಕ್ಕದಲ್ಲಿ ರೈಲ್ವೆ ಇದೆ. ನಾನು ಸೈಕಲ್ ಹೊಡಿತಾ ಇದ್ದೆ ಸರ್. ಹೊಡಿತಿದ್ರ? ಮನೆ ಹತ್ರ ಎಲ್ರು ಬೈತಾ ಇದ್ರು, ಏನೇ ಗಂಡ್ಬೀರಿ ಗಂಡ್ಬೀರಿ ಅಂತೆಲ್ಲ ಬೈಯೋರು. ಆದ್ರೂ ಹೋಗಲ್ಲ ಲಂಗ ಎಲ್ಲ ಹರಿದೋಗ್ಬಿಡ್ತಿತ್ತು ಅವಾಗ, ಲಂಗ ಬ್ಲೌಸ್ ಸರ್ ಎಲ್ಲ ಬೈಯೋರು. ಪ್ಯಾಂಟ್ ಬಂದಾಗ ಸೈಕಲ್ ಅನ್ನ ಆರಾಮಾಗಿ ತುಳಿತೀವಿ ಅಂತಾರೆ, ಆದ್ರೂ ಕೂಡ ಲೇಡೀಸ್ ಗಳು ಸೈಕಲ್ ಬಳಸಲ್ಲ. ನಮ್ಮಲ್ಲಿ ನಮ್ಮ ಮಗನಿಗೂ ಸೈಕಲ್ ತಕ್ಕೊಟ್ಟಿದ್ದೆ. ಎಲ್ಲೆಲ್ಲಿ ಹೋಗ್ತಿದ್ರಿ ಸೈಕಲ್ ಮೇಲೆ ನೀವು? ಸೈಕಲ್ ಹಾಸ್ಪಿಟ್ಲ್, ಮನೆಗೆ ಹುಷಾರಿಲ್ಲ ಯಾರಿಗಾದ್ರ ಮುಂದೆ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ನಮ್ಮನೆ ರಿಲೇಷನ್ ಬರೋರು, ಅಲ್ಲಿ KR ಪೇಟೆ ಹೊಸೊಳಲ್ಲ, ಅಲ್ಲಿಂದ ಅವ್ರಿಗೆಲ್ಲ ಊಟ ತಿಂಡಿ ಸೇರ್ಕೊಂಡಿರೋರು. ಊಟ ತಿಂಡಿ ಕೊಡ್ಬೇಕಾದ್ರೆ ನಡ್ಕೊಂಡು ಹೋಗಕ್ ನಂಗೆ ಆಗ್ತಾ ಇರ್ಲಿಲ್ಲ, ದೂರ ಇತ್ತು. ಅದಕ್ಕೆ ಬಾಡಿಗೆ ಸೈಕಲ್ ತಗೊಂಡು ಅವನಿಗೆ ಮೋಸ ಮಾಡಿ ಗಡಿಯಾರ ಬೇರೆ ತಿರ್ಗಿಸ್ಬಿಡ್ತಾ ಇದ್ದೆ. ಒಂದ್ ತಾಸು ಹೋಗಿ 2 ತಾಸು ಬಳಸ್ತಿದ್ರಿ ನೀವು? ಅವನು ಬೈಯೋನು, ಅವ್ನು ಬೈದ್ರು ಕೇಳಿಸ್ಕೊತಾ ಇರ್ಲಿಲ್ಲ, ಹಂಗೆ ಮಾಡ್ತಾರೆ ಇದೆ. ನಿಮ್ಮ ಸೈಕಲಿನ ಪ್ರೀತಿ ಚೆನ್ನಾಗಿದೆ, ಬಾರಿ ಗ್ರೇಟ್. ನೀವು ಬಹಳ ಆಸಕ್ತಿಯಿಂದಾನೇ ಓಡಾಡಿಸಿದಿರಿ. ಅವನು ಬೈತಾ ಇರೋನು ಯಾವಾಗ್ಲೂ, ಅವ್ನು ಬೈತಾ ಇರೋನು ನಾನು ಕೇಳಿಸ್ಕೊತಾನೆ ಇರ್ಲಿಲ್ಲ, ಹೋಗ್ತಾ ಇದ್ದೆ. ನಿಂಗೆ ಇನ್ನೊಂದ್ಸರಿ ಬಂದ ಸೈಕಲ್ ಕೊಡಲ್ಲ ಅಂತ ಹೇಳೋದು. ಆದ್ರೂ ಕೂಡ ಬರ್ಲಿ ಅಂತಂದಿದ್ರು. ನೀವು ಇನ್ನೊಬ್ರು ಯಾರನ್ನ ಹೊಸಬ್ರು ಪರಿಚಯ ಮಾಡಿಸ್ತೀರಲ್ಲ, ಹಂಗೆ ಮಾಡಿ. ಅದು ಅವಾಗ ಈ ಬಾಡಿಗೆ ಸೈಕಲ್ಗಳನ್ನ ಕೊಟ್ಟೆ ಜೀವನ ನಡೆಸಂತ ಸಾಕಷ್ಟು ಜನ ಇದ್ರು, ಅಂಗಡಿಗಳನ್ನ ಇಟ್ಕೊಂಡು ಅದರಲ್ಲೇ ಇತ್ತು. ಅಂದ್ರೆ ರಿಪೇರಿಕ್ಕಿಂತ ಬಾಡಿಗೆಯಿಂದಾನೇ ಜೀವನ. ಬಿದ್ರಾ ನೀವು ಸೈಕಲ್ ಮೇಲೆ? ಬಿದ್ದಿಲ್ಲ ನೀವು? ಬಿದ್ದಿಲ್ಲ. ಅದು ಬೀಳೋರು ನೋಡಿದಿರಿ? ಬೀಳೋರು ನೋಡಿದಿಲ್ಲ, ಲಂಗ ಎಲ್ಲ ಹರ್ಕೋತಿತ್ತು ಸರ್ ನಂದು. ಅದು ಚೈನಿಗೆ ಸಿಕ್ಕಾಕೊಂಡು ಲಂಗ ಎಲ್ಲ ಹರ್ಕೊಂಡ್ಬಿಡ್ತಾ. ಆಮೇಲೆ ಅದು ಯಾವಾಗ ಬಿಟ್ರಿ ಸೈಕಲ್ ಓಡಿಸೋದು? ನಾನು ಒಂದು 40 ವರ್ಷದ ಹಿಂದೆ ಓಡಿಸ್ತಾ ಇದ್ದೆ ಸರ್. 40 ವರ್ಷದ ಹಿಂದಿನ ಕತೆ ಹೇಳ್ತಾ ಇದ್ರಿ ನೀವೀಗ? ಈಗಿನ ಕತೆ? ಈಗಿನ ಕತೆ ಈಗ ಓಡಿಸ್ತಾ ಇಲ್ಲ ಸರ್, ಈಗ ಬಿಡಲ್ಲ. ಈಗ ವಯಸ್ಸಲ್ಲಿ ಮೈಸೂರು ಆಕಾಶವಾಣಿ ಕಾರ್ಯಕ್ರಮ ಕೇಳ್ತಿದ್ದೀರಾ? ಕೇಳ್ತಾ ಇರ್ತೀನಿ. ಬೆಳಗ್ಗೆ ಇನ್ನು ಶುರುವೇ ಆಗಿರಲ್ಲ, ಹಾಕ್ಬಿಟ್ಟಿರ್ತೀನಿ ಎಲ್ಲ ಕೆಲಸ ಮಾಡ್ಕೊಂಡು. ಹಂಗೆ ಮೈಸೂರು ಆಕಾಶವಾಣಿ ಮೇಲೆ ತುಂಬಾ ನಿಮ್ಗೆ ಅಭಿಮಾನ? ಮೈಸೂರು ಆಕಾಶವಾಣಿ ಅಭಿಮಾನ ಜಾಸ್ತಿ. ರೇಡಿಯೋದಲ್ಲಿ ಕೇಳ್ತೀರಾ, ಮೊಬೈಲ್ ಅಲ್ಲಿ ಕೇಳ್ತೀರಾ? ರೇಡಿಯೋದಲ್ಲಿ ಸರ್, ರೇಡಿಯೋದಲ್ಲಿ. ಅದೇ ರೇಡಿಯೋ ಇಲ್ಲ ಇವಾಗ ಕೇಳಕ್ ಆಗ್ತಿಲ್ಲ ಅಂತ ಹೇಳೋಂಗಿಲ್ಲ, ಬಿಕಾಸ್ ಮೊಬೈಲ್ ಅಲ್ಲಿ ಬರುತ್ತೆ. ಹೌದು, ಮೊಬೈಲಲ್ಲೂ ಅಡಿಗೆ ಮನೇಲಿ ಏನಾರು ಇದ್ರೆ ದೂರ ಆದ್ರೆ ಅದನ್ನ ಮೊಬೈಲ್ ತಗೊಂಡೋಗಿ ಅಲ್ಲಿಗೆ ಇಟ್ಕೊಂಡು ಅಲ್ಲಿ ಹಾಕುತ್ತೆ ಸರ್. ಅಲ್ವಾ? ಬಹಳ ಖುಷಿ ಆಗುತ್ತೆ, ಅನುಭವ ಕೇಳಿ ಬಹಳ ವಿಶೇಷ ಅನಿಸ್ತು ನನಗೆ. ನಮಸ್ಕಾರ, ನಿಮ್ಮ ಹೆಸರು? ನಾನು ಪಾರ್ವತಿ ಸರ್, ಕೊಡಗು ನಮ್ಮ ಪ್ಲೇಸು, ಆದ್ರೆ ಮಂಡ್ಯದಲ್ಲಿ ವಾಸ ಇರೋದು. ಮಂಡ್ಯದಿಂದ ಬಂದಿದ್ದೀನಿ. ಮತ್ತೆ ಹೀರೋ ಸೈಕಲ್ ನಮ್ಮ ಅಣ್ಣನ ಹತ್ರ ಇತ್ತು, ಹೀರೋ ಸೈಕಲ್. ಅವಾಗ ಅದಕ್ಕೊಂದು ಡೈಮಂಡ್ ಅದ ಹಾಕ್ಬಿಟ್ಟಿದ್ದ. ಆಮೇಲೆ ನಮ್ನ ಕೂರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಬೇಡ ಅನ್ನೋನು, ನಿಮ್ ಲಂಗ ಎಲ್ಲ ಸಿಕ್ಕಾಕೊಳ್ತದೆ, ಬೇಡ ಬರ್ಬೇಡಿ ಅಂತ. ಆದ್ರೆ ಅವ್ನು ಇಲ್ದಾಗ ಏನ್ ಮಾಡ್ತಿದ್ದ, ನಾವು ಕದ್ಬಿಟ್ಟು ಹೊಡಿತಿದ್ದ, ಬೀಳ್ತಿದ್ದ. ಆದ್ರೆ ಅವ್ನ್ ಬಂದ್ಬಿಟ್ಟು ಹೊಡಿಯೋನು. ನಾನ್ ನಿಲ್ಸಿರೋ ಪ್ಲೇಸ್ ಅಲ್ಲಿ ಸೈಕಲ್ ಇರ್ತಿರ್ಲಿಲ್ಲ, ಯಾರೋ ಮುಟ್ಟಿದೀನಿ ಅಂತ. ನಮ್ಮನೆ ಫಸ್ಟ್ ಬಂದಿದ್ದು ಸರ್ ಸೈಕಲ್, ರೇಡಿಯೋ, ಮತ್ತೆ ಒಂದು ದೊಡ್ಡ ಕನ್ನಡಿ, ಮತ್ತೆ ಒಂದು ಕ್ಯಾಮ್ರಾ ಚಿಕ್ಕದು. ಫಸ್ಟ್ ಬಂದಿದ್ದು ನಾನು ಸಾಮಾನ್ಯ 7th ಸ್ಟ್ಯಾಂಡರ್ಡ್ ಇಂದ ರೇಡಿಯೋ ಕೇಳ್ತಾ ಇದ್ದೀನಿ ಸರ್. ಆಮೇಲೆ ಏನ್ ಗೊತ್ತಾ, ಸೈಕಲ್ ಅಲ್ಲಿ ಹಳಸಿನಣ್ಣು, ಆಮೇಲೆ ಸೌದೆ ಎಲ್ಲಿ ಫ್ರೀ ಆಗಿ ತೋಟದಲ್ಲಿ ಹೋಗಿ ತಗೋಬರ್ತಿದ್ದ ಸೇರ್ಕೊಂಡು. ತುಂಬಾ ಖುಷಿ ಆಗ್ತಿತ್ತು ಸರ್. ಸೈಕಲೇ ಒಂದು, ಈಗ ಹೇಳ್ಬೇಕಂದ್ರೆ ಸರ್, ಯಾವುದೇ ಸರ್ಕಾರ ಬರಲಿ ಸರ್, ಒಂದು ಸೈಕಲ್ಗೊಂದು ರೋಡ್ ಮಾಡ್ಕೊಡ್ಬೇಕು ಸರ್, ನನ್ನ ಒಪಿನಿಯನ್ ಸರ್. ಯಾಕಂದ್ರೆ ಮಕ್ಕಳು, ವಯಸ್ಸಾದವರು, ಚಿಕ್ಕವರು ಎಲ್ಲರಿಗೂ ರೋಡ್ ಸೈಡ್ ಅಲ್ಲಿ ಒಂದು ಸೈಕಲ್ಗೋಸ್ಕರನೇ ಒಂದು ರೋಡ್ ಮಾಡ್ಕೊಡ್ಬೇಕು. ಅದರಿಂದ ಏನಾಗುತ್ತೆ ಅಂದ್ರೆ ಈ ಮಕ್ಕಳಿಗಾಗ್ಲಿ, ವಯಸ್ಸಾದವ್ರಿಗಾಗ್ಲಿ, ದೊಡ್ಡವ್ರಿಗಾಗ್ಲಿ ಭಯ ಇರಲ್ಲ, ಹಿಂದೆ ಯಾವ್ದು ಬಂದು ಗುದ್ಬಿಡುತ್ತೋ, ನಮ್ಗೆ ಏನಾಗ್ಬಿಡುತ್ತೋ ಅಂತ ಹೇಳ್ಬಿಟ್ಟು. ಅದರಿಂದ ಏನ್ ಮಾಡ್ಬೇಕು, ಗೌರ್ಮೆಂಟ್ ಸರ್ಕಾರಕ್ಕೆ ಕೈ ಮುಗ್ದು ಕೇಳ್ಕೊತೀನಿ, ಸೈಕಲ್ಗೆ ಒಂದು ಪುಟ್ಟದಾಗಿ ರೋಡು ದಯಮಾಡಿ ಮಾಡ್ಕೊಡ್ಬೇಕು. ಹೇಳೋದು ಮಾತು ಆಲ್ರೆಡಿ ಸುಮಾರು ಜನರಿಗೆ ಗಮನಕ್ಕೆ ಬಂದಿದೆ, ಸರ್ಕಾರಗಳಿಗೂ ಕೂಡ ಗೊತ್ತಾಗಿದೆ ಅದು. ಹಾಗಾಗಿ ಮೈಸೂರಲ್ಲಿ ಅನೇಕ ಕಡೆ ಈ ಸೈಕಲ್ ಪಾತ್ ಇದೆ. ಅಂದ್ರೆ ರಸ್ತೆ ಪಕ್ಕದಲ್ಲಿ ಮಾರ್ಕಿಂಗ್ ಮಾಡಿ ಸೈಕಲ್ ಪಾತ್ ಅಂತ ಮಾಡಿದ್ದಾರೆ. ನಮ್ಮ ಕಾರಂಜಿ ಕೆರೆ ಇದೆಯಲ್ಲ, ಅಲ್ಲಿ ಹೋದ್ರೆ ಅಲ್ಲಿ ಎದುರುಗಡೆನೂ ಕೂಡ ಒಂದು ಸೈಕಲ್ ಪಾತ್ ಇದೆ. ಅಂದ್ರೆ ಅಲ್ಲಿ RTO ಆಫೀಸ್ ಹತ್ರ ಇದೆ. ಮೈಸೂರಿನ ಕೆಲವು ಕಡೆ ಈ ರೀತಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಆದ್ರೆ ಇದ್ದಂತ ರಸ್ತೆಯನ್ನ ಬೇರೆ ಉದ್ದೇಶಕ್ಕೆ ಬಳಸ್ತಾರೆ. ಕೆಲವೊಬ್ರು ಕಾರು ಗಾಡಿಗಳು ನಿಲ್ಲಿಸ್ಬಿಡ್ತಾರೆ, ಬ್ಲಾಕ್ ಮಾಡ್ಬಿಡ್ತಾರೆ, ಫುಲ್ ಅವರೇ ನಿಲ್ಲಿಸ್ಕೋತಾರೆ ಸರ್. ಆಮೇಲೆ ಫುಟ್ಪಾತ್ ಅಲ್ಲಿ ತರಕಾರಿ ಮಾರವರು, ಅವರು ಅಷ್ಟೇ ಸರ್, ಅವ್ರಿಗೂ ಒಂದು ವ್ಯವಸ್ಥೆ ಮಾಡ್ಕೊಟ್ರೆ ಈ ಸೈಕಲ್ ಅವ್ರಿಗೂ ಹೋಗಿ ಬರಕ್ಕೊಂದು ಒಳ್ಳೆ ಉದ್ದೇಶ ಆಗುತ್ತೆ ಸರ್. ಅದರಿಂದ ಎಲ್ಲರೂ ಸೈಕಲ್ ಹೊಡೀರಿ, ಫಿಸಿಕಲ್ ಆಗಿ, ಮಾನಸಿಕವಾಗಿ ಎಲ್ಲರೂ ಆರೋಗ್ಯವಂತರಾಗಿರ್ಬೋದು. ಫ್ರೀ ಸರ್, ಆರೋಗ್ಯ ಏನು ಮಾಡಂಗಿಲ್ಲ. ಸೈಕಲಲ್ಲಿ ಓಡಿದ್ರೆ ನಮಗೆ ತಿಂದಿದ್ದು ಜೀರ್ಣ ಆಗುತ್ತೆ ಕರೆಕ್ಟಾಗಿ. ಆಮೇಲೆ ನಮ್ದು ಫಿಸಿಕಲ್ ಆರಾಮಾಗಿ ಆರೋಗ್ಯವಾಗಬಹುದು. ಆಮೇಲೆ ತಿಂದಿದ್ದು ಜೀರ್ಣ ಆಗುತ್ತೆ, ಮತ್ತೆ ತಿನ್ಬಹುದು. ಹೌದು ಸರ್. ಇವಾಗ ಏನ್ ಗೊತ್ತಾ, ಆಹಾರ ಬೇಕು, ಬಹಳ ಇಷ್ಟಪಟ್ಟು ತಿನ್ಬೇಕು ಅಂತಾರೆ, ಆದ್ರೆ ತಿನ್ನಕ್ಕಾಗ್ತಿರಂಗಿಲ್ಲ. ಕೂತ್ಕೊಂಡು
ಕುತ್ಕೊಂಡು ಕೂತ್ಕೊಂಡು ಜೀರ್ಣ ಆಗಲ್ಲ, ಮತ್ತೆ ಹೊಟ್ಟೆ ಬಂದ್ಬಿಡುತ್ತೆ. ನೋಡಿದ್ರೆ ನಿಮ್ಮಂಗೆ ಫಿಟ್ ಆಗಿರ್ಬೋದು ಸರ್. ನೋಡಿ ಈಗ ಏನ್ ಅನ್ಸುತ್ತೆ ಅಂದ್ರೆ, ಮಹಿಳೆಯರು ತಮ್ಮ ಅಭಿಪ್ರಾಯಗಳನ್ನ ಹೇಳೋದನ್ನ ಕೇಳಿದ್ರೆ ಬರೀ ಗಂಡ್ಮಕ್ಳೇ ಜಾಸ್ತಿ ಸೈಕಲ್ ಅನ್ನ ಬಳಸ್ತಾರೆ ಅಂತ ಹೇಳಿ ಅನ್ಕೊಂಡಿರ್ತಿದ್ವಿ ನಾವು. ಆದ್ರೆ ಅವರು ಬಳಸದೆ ಹೋದ್ರು ಅಥವಾ ಬಳಸಿದ್ರು ಆ ಸೈಕಲ್ ಕುರಿತಾಗಿ ಬಹಳಷ್ಟು ಪ್ರೀತಿ ಇಟ್ಕೊಂಡಿದ್ದೀರಿ ಅಂತ ಹೇಳಿ ನಿಮ್ಮೆಲ್ಲರ ಮಾತುಗಳನ್ನ ಕೇಳಿದಾಗ ನಮ್ಗೆ ಅರ್ಥ ಆಗುತ್ತೆ. ಸರ್, ನನ್ನ ಮಗಳು 8th ಸೈಕಲ್ ತಗೊಂಡಿದ್ದು, ಈಗ ಅವಳದು MSc ಆಗಿದೆ, ಹಾಗೆ 2 ವರ್ಷ ಆಗಿದೆ. ಅವಳ ಸೈಕಲ್ ನ ಅವಳ ನೆನಪಿಗೋಸ್ಕರ ರೂಮಲ್ಲಿ ಬೀಗ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ಅಮ್ಮ ಯಾರಿಗೂ ಕೊಡಬಾರ್ದು, ನೀನು ಈ ಸೈಕಲ್ ನನಗ್ ಬೇಕಮ್ಮ, ನಾ ಫಸ್ಟ್ ತಗೊಂಡಿದ್ದು ಅಂತ ಹೇಳ್ಬಿಟ್ಟು ಹಾಗೆ ಅದನ್ನ ಜೋಪಾನವಾಗಿ ಇಟ್ಕೊಂಡಿದ್ದೀನಿ ಸರ್. ಒಂದಿನ ರೋಡ್ ಬರ್ಬೇಕು ಸರ್, ಎಲ್ಲ ನೀವು ಹೇಳಿದ್ದು ಒಳ್ಳೆ ಸಲಹೆ ಹೊಡಿಬೇಕು ಸರ್. ನಿಜವಾಗ್ಲು ಈ ಕಾರ್ಯಕ್ರಮದ ಮೂಲಕವಾಗಿ ಗೊತ್ತಾಗ್ಲಿ, ಏನಾದ್ರು ಉಳಿಸ್ಬಿಟ್ಟು ಹೋಯ್ತೀವಂದ್ರೆ ಪೊಲ್ಯೂಷನ್ ಅದು ಹಾಳಾಗೋಯ್ತು ಎಲ್ಲಾನು. ಈ ಸೈಕಲ್ ಇಂದಾದ್ರೂ ಒಳ್ಳೇದು, ಜನರಿಗೆ ಉಸಿರಾಟ. ಏಕಕಾಲದಲ್ಲಿ 3-4 ಲಾಭಗಳು, ಆರೋಗ್ಯನೂ ಸಿಗುತ್ತೆ, ಪರಿಸರ ಉಳಿತಾಯನೂ ಆಗುತ್ತೆ. ಅವಸರ ಮಾಡುವಂತದ್ದು ಏನಿಲ್ಲ ಅಂತ ಅರ್ಜೆಂಟ್ ಹೋಗಿ ನಾವೇನು ದೊಡ್ಡ ಸಾಧನೆ ಮಾಡ್ತಿಲ್ಲ ಸರ್. ಆರೋಗ್ಯ ಸಿಗುತ್ತೆ ಸರ್, ಫಿಟ್ ಆಗಿರ್ಬೋದು ಸರ್, ಒಳ್ಳೆ ನೆಮ್ಮದಿನೂ ಇರುತ್ತೆ ಸರ್ ಅದರಿಂದ. ಈಗ ನಿಮ್ಮ ಹಾಗೇನೆ ಇನ್ನೊಬ್ರು ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ, ಅವರು ತಮ್ಮ ಅಭಿಪ್ರಾಯ ತಿಳಿಸಬೇಕು ಅಂತ ಅಂದ್ಕೊಂಡಿದ್ದಾರೆ. ಈ ಕಾರ್ಯಕ್ರಮ ಕೇಳೋರು ಕೂಡ ನಾವು ಕೂಡ ಬಹಳಷ್ಟು ನಮ್ಮ ಅಭಿಪ್ರಾಯಗಳನ್ನು ಹೇಳ್ಬೋದಿತ್ತಲ್ಲ ಅಂತ ಹೇಳಿ ಅನ್ಕೊಂಡಿರ್ಬೋದು. ನಾವು ಬರೋ ದಿನಗಳಲ್ಲಿ ಒಂದು ಫೋನಿನ ಕಾರ್ಯಕ್ರಮವನ್ನು ಇದಕ್ಕಾಗಿ ಮೀಸಲಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ನಾವು ತಗೊಳ್ತೀವಿ. ಈ ಸದ್ಯಕ್ಕೆ ಈಗ ಇನ್ನೊಬ್ರು ತಮ್ಮ ಅಭಿಪ್ರಾಯ ಹೇಳ್ತಿದ್ದಾರೆ. ನಿಮ್ಮ ಹೆಸರೇನು? ನಾಗಲಕ್ಷ್ಮಿ ಅಂತ. ನಾ ಚಿಕ್ಕದ್ರಿಂದನೂ ಬೈಸ್ಕಲ್ ಹೊಡಿತೀವಿ. ಯಾವ ಊರವರು, ಎಲ್ಲಿರ್ತೀರಿ ನೀವು? ನಾವು ಮಂಡ್ಯ ಜಿಲ್ಲಾ ಶ್ರೀರಂಗಪಟ್ಟಣ ತಾಲೂಕು ಚೆನ್ನಹಳ್ಳಿ. ಬೇರೆ ಊರಿಂದ ಬಂದು ಈ ಕುರಿತಾಗಿ ಅಭಿಪ್ರಾಯ ಹೇಳೋದು ಬಹಳ ಬೆಸ್ಟ್. ಆಕಾಶವಾಣಿ ಶುರು ಆಗೋಕ್ಕೂ ಮೊದ್ಲೇನೆ 5:30 ಕುಯ್ಯೋ ಅಂತ ನಮ್ಮ ಯಜಮಾನ್ ಹಾಕ್ಬಿಟ್ಟಿರ್ತಾರೆ. ಅದೇನು ಕುಯ್ ಮಾಡ್ತಾ ಇನ್ನೂ ಬಿಟ್ಬಿಡು ಅಂತಾರೆ ಅವರು. 6 ಗಂಟೆ ಆಗ್ಲಿ ಸುಮ್ನೆ ಇರಿ, 6 ಗಂಟೆ ಅಯ್ಯೋ ಮುಗ್ದು ಶುರು ಆಗ್ಬಿಟ್ರೆ ಕೆಲ್ಸಕ್ಕೆ ಆಗಲ್ಲ ಎಲ್ಲ. ನಾನು ಕೇಳ್ಕೋಬೇಕು, ನೀನ್ ಸುಮ್ನೆ ಇದ್ಬಿಡು. ಸೊ ಈಗ ನೀವು ಹೊರಗಡೆ ಹೋಗೋ ತನಕನೂ ರೇಡಿಯೋ ಕೇಳೋದು ಮುಖ್ಯನೋ, ಅಥವಾ ನಂತರ ಈಗ ಅಡಿಗೆ ಮನೆಯಲ್ಲಿ ಸಾಮಾನ್ಯ ಮಹಿಳೆಯರು ಜೊತೆಯಲ್ಲಿ ಮನೇಲಿ ಇರ್ತಾರೆ, ಕೆಲಸ ಮಾಡ್ತಿರ್ತಾರೆ, ಇಡೀ ಮನೆಯೆಲ್ಲ ಓಡಾಡ್ತಿರ್ತಾರೆ. ರೇಡಿಯೋ ಅಂದ್ರೆ ಹೆಂಗಂದ್ರೆ ಅಕಸ್ಮಾತ್ ಅದನ್ನ ಕಿಚನ್ ರೂಮಲ್ಲಿ ಇಟ್ಬಿಟ್ರೆ ಅಲ್ಲಿಂದ ಹೊರಗಡೆ ಬರಕ್ಕಾಗದೇ ಇರೋಷ್ಟು ಆಸಕ್ತಿ ಬೆಳೆಸ್ಕೊಂಡವ್ರು ಇದ್ದಾರೆ ಕೆಲವೊಬ್ರು. ಅಯ್ಯೋ ಏನೋ ಒಂದಿದೆ ಪಾಯಿಂಟ್, ಇದನ್ನ ಕೇಳ್ಬಿಟ್ಟೆ ಮುಂದೆ ಹೋದ್ರ ಆಯ್ತಂತ. ನಾವು ಹಾಗೇನೆ ನಾವು ಕೆಲಸ ಮಾಡ್ತಿದ್ರೆ ಬಾಗ್ಲು ತೊಳಿಕೋದ್ರು ಜೊತೆಲೆ ಬರ್ಬೇಕದು ನನಗೆ. ಈಗ ಹಾಲಲ್ಲೇ ಇಟ್ಕೊಂಡ್ಬಿಟ್ಟು, ಹಾಗಾಗಿ ಈಗ ಮೊಬೈಲ್ ಜೊತೆಗಿದ್ರೆ ಅದನ್ನ ಕೇಳ್ತಾ ಹೋಗ್ಬೋದು. ಅದ್ರ ಮೊಬೈಲ್ ಅಲ್ಲಿ ರೇಡಿಯೋ ಈಗ ನೋಡೋದಕ್ಕಿಂತ ಕೇಳೋದು ಮಾಡ್ಬೇಕು ನಾವು. ಇವಾಗ FM ತರ ಇದ್ ಮಾಡುತ್ತೆ, ಎಲ್ಲ ಆಗುತ್ತೆ. ನಾವು ಸೈಕಲ್ ಹೊಡಿತೀವಿ ಅನ್ನೋದು ಇದಲ್ಲ, ಕಾಲ್ಗಳು ನಮ್ಗೆ ಎಕ್ಸಸೈಜ್ ಮಾಡ್ದಂಗಾಗುತ್ತೆ, ಮತ್ತೆ ಕೈಯೆಲ್ಲ ಎಕ್ಸಸೈಜ್ ಮಾಡ್ದಂಗಾಗುತ್ತೆ. ಅದರಿಂದ ಬೈಸ್ಕಲ್, ನನ್ನ ಮಕ್ಳು ಇಬ್ರು ಬೈಸ್ಕಲ್ಲೇ. ಚಿಕ್ಕದ್ರಲ್ಲಿ ಅವನು ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಿದ್ದಾನ್ಗೆ ಅವನೇನೆ ಮನೇಲಿ ಹಳೇದು ಒಂದ್ ಸೈಕಲ್ ಇಟ್ಟಿದ್ದು ತಗೊಂಡ್ ನಾನು ಹೊಡಿಬೇಕು. ಅವ್ರು ನಮ್ಮ ಯಜಮಾನ್ರು, ಅವ್ರು BSc LLB ಆದ್ರೂ ಬೈಸ್ಕಲ್ ಅಲ್ಲೇನೆ ಹೊಡ್ಕೊಂಡ್ ಗದ್ದೆ ಹತ್ರ ಹೋಗೋದು, ತೋಟದ ಹತ್ರ ಹೋಗೋದು, ಆ ತರ ಮಾಡ್ತೇವೆ. ಒಂದ್ ಹಳೇದ್ ಇಟ್ಕೊಬಿಟ್ಟಿದ್ರು. ನನ್ ಮಗ ನಾನು ಬಿದ್ರು ಅದೇ ಬೇಕು ಇದೇ ಬೇಕು ಅನ್ಕೊಂಡು ಬರೀ ಸೈಕಲ್ಗೆನೆ ಆಗ್ತಾ ಅಷ್ಟು ಮಾಡ್ತೀವಿ. ಈಗ ಸೈಕಲ್ ಇದೇನು ಹಣ ಉಳಿತಾಯ ಮಾಡ್ತಾರೆ ಜಿಪುಂಡ್ರು ಅಂತನೋಂಥದ್ದು ಕೆಲವೊಬ್ರು ಮಾತಾಡ್ತಾರೆ. ಆದ್ರೆ ಅದು ಆರೋಗ್ಯದ ಸಂಕೇತವಾಗಿರುತ್ತೆ. ಆಮೇಲೆ ಇನ್ನೊಬ್ರು ನಾವು ಸೈಕಲ್ ಮೇಲೆ ಹೋಗೋದನ್ನ ನೋಡಿ ಏನು ಮರೆ ದುಡ್ಡು ಉಳಿಸ್ತಾರೆ ಅವರು ಅಂತಾರೆ. ಆದ್ರೆ ಅಷ್ಟು ಹೊಟ್ಟೆ ಕಿಚ್ಚಾಗತ್ತೆ ಅವ್ರಿಗೆ, ಯಾಕಂದ್ರೆ ಅವ್ರು ಬಳಸ್ತಿರಲ್ಲ. ಅದಕ್ಕೆ ಅವ್ರು ಯಾವಾಗ ಬಳಸಕ್ ಶುರು ಮಾಡಿದ್ಮೇಲೆ ಅವರಿಗೆ ಅದ್ರ ಮೇಲೆ ಪ್ರೀತಿ ಹುಟ್ಟುತ್ತೆ. ಅದೇ ತರ ನಮ್ಮ ಮಗನ್ಗೂ ಹಾಗೇನೆ ಹೇಳೋದು, ಏನೋ ನೀನು ಹಂಗಿತ್ಕೊಂಡು ಹಿಂಗಿತ್ಕೊಂಡು ಸೈಕಲಲ್ಲೇ ಓಡಾಡ್ತೀಯಲ್ಲ ಅನ್ಬಿಡೋದು. ಅವ್ರಿಗೆ ಆ ಗಾಡಿ ತಕೋ ಈ ಗಾಡಿ ತಕೋ ಅನ್ಬಿಟ್ಟದೆ. ಅವ್ನ ಗಾಡಿಗಳು ಚಿಸ್ಬಿಟ್ಟು ಮಾತ್ರ ಬೈಸ್ಕಲ್ಲು ಇದೆ. ಗಾಡಿಗಳನ್ನ ಬದಲಾವಣೆ ಮಾಡ್ತಾರೆ, ಕಾರ್ಗಳನ್ನ ಬದಲಾವಣೆ ಮಾಡ್ತಾರೆ. ಆದ್ರೆ ಸೈಕಲ್ಗಳನ್ನ ಬದಲಾವಣೆ ಮಾಡ್ಬೇಕು ನಾವು ಈಗ. ಇಲ್ಲ, ಸೈಕಲ್ನು ಹಾಗೆ ಚೈನ್ ಮಾಡ್ಕೊಂಡ್ ಬಂದ. ಆದ್ರೂ ಮನೇಲಿ ಬೇಕೇ ಬೇಕು ಬೈಸ್ಕಲ್. ಎಲ್ಲಾದ್ರೂ ಯಾರಾದ್ರೂ ಸರಿ. ನೀವು ಚಿಕ್ಕದ್ರಿಂದ ಹೊಡಿತಾ ಇದ್ದೆ. ಎಷ್ಟು ವರ್ಷ ತನಕ ಓಡಿಸಿದ್ರಿ? ನಾನು ಒಂದ್ 10-12 ವರ್ಷ ಓಡಿಸಿದ್ದೆ. ಆಮೇಲೆ ಯಾವಾಗ ಮದುವೆ ಆದ್ಮೇಲೆ ಬಿಟ್ಬಿಟ್ರಾ? ಏನಂದ್ರೆ ಬೇಡ ಅಂದ್ಬಿಟ್ರು? ಸ್ವಲ್ಪ ಇಲ್ಲ, ಓಡಿಸ್ತಿದೆ. ಈಗ ಮದುವೆ ಆಗೂ ಕೂಡ ಸೈಕಲ್ ಬಳಸ್ತಾ ಇರೋ ತುಂಬಾ ಜನ ಇದಾರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕೆಲವರು ನೋಡ್ತಾ ಇದ್ರು, ನಾನು ಹೊಡಿತೀನಿ ಅಂತ ಅನ್ನುವಾಗ ಹೊಡಿ ನೋಡೋಣ ಅನ್ಬಿಟ್ಟು ಹೊಡಿಸ್ತಾ ಇದ್ರು. ಅದಕ್ಕೆ ನೋಡ್ತಾ ಇದ್ರು. ನಾನು ಆ ಕಡೆ ತೋಟದ ಹತ್ರ ಆ ಕಡೆ ಈ ಕಡೆ ಅನ್ಕೊಂಡು ತಗೊಂಡು ಹೋಗ್ತಾ ಇದ್ದೆ. ಬಹಳ ಒಳ್ಳೆಯ ಅಭಿಪ್ರಾಯಗಳನ್ನ ಕೊಟ್ರಿ ನೀವು. ನಿಮ್ಮ ಹೆಸರೇನು? ಕುಸುಮ ಅಂತ ಹೇಳಿ. ನೀವೇನ್ ಮಾಡ್ತೀರಿ? ನಾವು ಹೌಸ್ ವೈಫ್ ಅಂದ್ರೆ ಟೈಲರಿಂಗ್ ಮಾಡ್ತೀರಾ? ಮನೆಯಲ್ಲೇ ಕೂಡ ಮಾಡ್ತೇನೆ. ನಾವು ಇಲ್ಲಿ ಅರ್ಸ್ ರೋಡಿಂದ ಬಂದಿರೋದು, ದೇವರಾಜ್ ಅರ್ಸ್ ರೋಡ್ ಅಲ್ಲಿಂದ. ಅಂದ್ರೆ ನಾವು ನಾನು ಚಿಕ್ಕದ್ರಲ್ಲಿ ಇದ್ದಾಗ ಹೊಡಿಬೇಕು ಅಂತ ಇದ್ ಮಾಡ್ತಿದ್ದೆ. ಹಾಗಾಗಿ ನಾನು ಕಲಿಯೋಣ ಅಂತ ತುಂಬಾ ಆಸೆ ಮಾಡಿದೆ. ಏನ್ ಮಾಡೋದಂದ್ರೆ ಹೀಗೆ ಹೇಳಿದ್ರಲ್ಲ ಯಾರೋ ಕೆಲವರು, ₹1 4 ಹೀಗೆ ಕೊಟ್ಟು ಟೈಮ್ 1 ಅವರ್ ಹಾಫ್ ಅನ್ ಅವರ್ ಹೀಗೆ ತಗೊಂಡು ಹೊಡಿಯುವಂಥದ್ದು. ಅದು ತುಂಬಾ ಆಸೆ ಇದ್ದು ಒಂದ್ಸತಿ ಬಿದ್ಬಿಟ್ಟೆ. ಬಿದ್ದಿದಿಂದ ಇನ್ನ ಸೈಕಲ್ ಇಲ್ಲ ಅಜ್ಜಿನೇ ಬೇಡ ಈಗ ನೀನು ಇದೆಲ್ಲ ಹಿಂಗೇಟ್ ಮಾಡ್ಕೊಂಡಿದ್ಯಾ, ಬೇಡ ನೀನು ಹೊಡಿಯೋದೇ ಬೇಡ ಅಂತ ಹೇಳಿ ಬಿಡಿಸ್ಬಿಟ್ರು. ನಿಮಗೆ ಇನ್ನೂ ಸಾಕಷ್ಟು ವಯಸ್ಸಿದೆ, ನೀವು ದಯವಿಟ್ಟು ಈಗ ಅವಾಗ ಸುಮಾರು ವರ್ಷಗಳ ಹಿಂದೆ ಬಿದ್ದೆ ಅಂತ ಅನ್ನೋದು ಅವಶ್ಯಕತೆ ಇಲ್ಲ. ಸೈಕಲ್ ಅನ್ನ ಖಂಡಿತವಾಗಿ ಬಳಸಬಹುದು, ನೀವು ಮತ್ತೆ ಬಳಸಿ ಅಂತ ಹೇಳ್ಬಹುದು. ನಾವು ಈಗ ಅದ್ರ ಲಾಭಗಳ ಬಗ್ಗೆ ಅಂತ ನಿಮ್ಗೆ ಗೊತ್ತೇ ಇದೆ. ಅಂದ್ರೆ ಬಿದ್ದವರು ಒಂದ್ಸಲ ನಾನು ಬಿಡ್ಲಿಲ್ಲ, ನಾನು ಮಾತು ಕೇಳಲಿಲ್ಲ ಅಂತ ನಿಮ್ಮ ಹಠವನ್ನ ನಮ್ಮ
ಆರೋಗ್ಯಕ್ಕಾಗಿ ಸೈಕಲ್ ಅನ್ನ ಮತ್ತೆ ಬಳಸೋದ್ರಲ್ಲಿ ತೋರಿಸ್ಬೇಕು ನಾವು. ಹೌದು ಸರ್, ಹೌದು. ಹಾಗಾಗಿ ನಾವು ಮಾಡ್ಲಿಲ್ಲ ಅಂತ ಹೇಳಿದ್ರು ನನ್ನ ಮಗಳು ಅಥವಾ ಮಗ ಅವ್ರಿಗೆಲ್ಲ ನಾವು ಇಟ್ಕೊಂಡು ಓಡಿಸೋದು ಮಾಡೋಂಥದ್ದು ಅದನ್ನೆಲ್ಲ ಕಲ್ಸಿದೀನಿ. ನೋಡಿ, ಸಂಸಾರ ಚೆನ್ನಾಗಿ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ನಾವು ಬಯಸೋರು ಹೆಣ್ಮಕ್ಳು ಯಾವತ್ತು ಬರುತ್ತೆ. ಅವ್ರಿಗೆಲ್ಲ ಈಗ ಸೈಕಲ್ ಬರುತ್ತೆ, ಗಾಡಿನೂ ಬರುತ್ತೆ. ಈಗ ನನ್ನ ಮಗಳು ಕೂಡ ಸ್ವಲ್ಪ ಗಾಡಿ ಕಲ್ತಿದ್ದಾಳೆ, ಮಗನೂ ಗಾಡಿನೂ ಬರುತ್ತೆ, ಸೈಕಲ್ ಬರುತ್ತೆ. ಕಲ್ತರು ಇನ್ನೇನು ಮುಗಿತಲ್ಲ ಮತ್ತೆ? ಇಲ್ಲ, ಸೈಕಲ್ ಹೊಡಿತಿದ್ದ ಅವನು 10th ವರೆಗೂ ಹೋಗ್ಬೇಕಾದ್ರೆ ಸೈಕಲ್ ಫಸ್ಟ್ PU ಎಲ್ಲ ಹೊಡಿದಾನೆ. ಅಂದ್ರೆ ಏನ್ ಗೊತ್ತಾ, ಈಗ ಸುಮಾರು ಜನ ಕಾರಲ್ಲಿ ಇದ್ದವರೆಲ್ಲ ವಾಪಸ್ಸು ಸೈಕಲ್ ಓಡಿಸ್ಬೇಕು ಅಂತ ಸೈಕಲ್ ಅನ್ನು ಬಳಸ್ತಾ ಇದ್ದಾರೆ. ಹಾಗಾಗಿ ನಾವು ಮತ್ತೆ ಮತ್ತೆ ನಮ್ಮ ಹಳೆ ದಿನಗಳಿಗೆ ಮೆಲುಕು ಹಾಕಬೇಕು, ಹಳೆ ನೆನಪುಗಳನ್ನ ಮೆಲುಕು ಹಾಕಬೇಕು ಅಂತಂದಾಗ ಮತ್ತೆ ಆ ಸೈಕಲ್ ಮೇಲೆ ಹತ್ತಬೇಕಾಗತ್ತೆ. ಹೌದು ಸರ್, ಹೌದು. ಹಿಂದಿನ ನೆನಪುಗಳನ್ನ ಹಿಡಿದುಕೊಳ್ಳಕ್ಕೆ ಈಸಿ ಇದೆ. ಹೌದು ಸರ್, ಸೈಕಲ್ ಮೇಲೆ ಹತ್ಬಿಟ್ರೆ ಸಾಕು, ಎಲ್ಲ ನೆನಪುಗಳು ಬರ್ತವೆ ನಮಗೆ. ಸರ್, ಈಗ ನಾವು ಸೈಕಲ್ ಅಂತ ತಕ್ಷಣ ನನ್ನ ಇದ್ರಲ್ಲೂ ಒಂದು ಘಟನೆ ನಡೀತು. ಅಂದ್ರೆ ನನ್ನ ಫ್ರೆಂಡ್ ನನ್ನ ಸಣ್ಣೋಳಿದ್ದಾಗ ನಡ್ಕೊಂಡು ಹೋಗ್ತಿದ್ದೆ, ಅಮ್ಮ ಏನೋ ಸಾಮಾನು ತಗೊಂಬ ಅಂತ ಹೇಳಿ ಹೇಳಕ್ಕಿಂತ ಮುಂಚೆನೆ ನಾನೇನ್ ಮಾಡಿದೀನಿ, ಸೈಕಲ್ ಇಂದ ಇಳಿದ ಅಂದ್ರೆ ಜಂಪ್ ಮಾಡ್ಬಿಟ್ಟಿದೀನಿ. ತುಂಬಾ ಸಣ್ಣವಳು, ಪೂರ್ತಿ ಏನೇನ್ ಸಾಮಾನಿತ್ತು ಪೂರ್ತಿ ರೋಡ್ ಆಗೋಯ್ತು. ಅಮ್ಮಂಗೆ ಆಮೇಲೆ ಹೇಳಿದ್ರು, ಬೈತಾರೆ ಅಂತ ಹೇಳಿ, ಇಲ್ಲ ಹೇಳ್ಬೇಡ ಅಂತ ಹೇಳಿ ಅವನ್ಗೆ ಇದ್ ಮಾಡಿ ಸಮಾಧಾನ ಮಾಡಿ ಅಂದ್ರೆ ಸ್ವಲ್ಪ ಏಟು ಆಯ್ತು, ಪರವಾಗಿಲ್ಲ. ಹಾಗೂ ಸ್ವಲ್ಪ ಪ್ರಯತ್ನ ಪಟ್ಟೆ. ಅದು ಅವಾಗ್ಲೂ ಸಹ ಸೈಕಲ್ ಕಳಿಯೋ ಒಂದು ಆಸೆ ಅಲ್ವಾ. ಗೊತ್ತಿಲ್ದಾಗ ಏನಾದ್ರು ಮಾಡ್ಬೋದು. ನಾವೇನಂತಿರ್ತೀವಿ ಅಂದ್ರೆ ಏನೋ ಒಂದು, ಈಗ ಬೇರೆ ಬೇರೆ ಕೆಲಸಗಳನ್ನ ನಾವು ತುಂಬಾ ಛಲ ಇಟ್ಟು ಈ ಕೆಲಸ ನಾನು ಯಾಕೋ ಸ್ವಲ್ಪ ಆಗ್ಲಿಲ್ಲ, ನಾನು ಮತ್ತೆ ಬಿಡ್ಲಾರೆ ಅಂತೇಳಿ ಮುಂದುವರ್ಸಿರ್ತೀವಿ. ಮನುಷ್ಯನಿಗೆ ಮೂಲತಃ ಹಳೇದು ಯಾವುದೋ ಒಂದು ಅದು ಸ್ವಲ್ಪ ತೊಂದರೆ ಕೊಟ್ಟರೆ ಬಿಟ್ಬಿಡ್ತಾರೆ. ಬಹುತೇಕ ಎಲ್ಲರದು ಅದೇ ಕೆಲಸ. ಸ್ವಲ್ಪ ತೊಂದರೆ ಆದ್ರೆ ಬೇಡಪ್ಪ, ಇದ್ರ ಸವಾಸ ಬೇಡ ಅಂತ ಯಾರೊಬ್ರು ಏನಾರು ಬೈದ್ಬಿಟ್ರೆ, ಬೈದ್ಬಿಟ್ರೆ ಅವರು ನನಗೆ ಏನು ಅವಮಾನ ಆಗೋಯ್ತು, ನಾನು ಇದನ್ನ ಮಾಡ್ಲೇಬಾರ್ದು ಅಂತೇಳಿ ಇದು ಒಂದಂತಲ್ಲ, ಬೇರೆ ಬೇರೆ ಹಂತದಲ್ಲಿ ನಮಗೆ ಆದಂತಹ ಸೋಲು ಅಥವಾ ನೋವುಗಳು ಅದು ನಮಗೆ ಪ್ರೇರಣೆ ಕೊಡಬೇಕು ಹೊರತು ಅದರಿಂದ ಧೃತಿಗೆಡಬಾರ್ದು ನಾವು, ಅಲ್ವಾ. ಸೋಲು ಗೆಲುವಿನ ಸೋಪಾನ ಅಂತ ಹೇಳ್ತೀವಿ ನಾವು. ಹಾಗಾಗಿ ಹೆಜ್ಜೆ ಮುಂದೆನೆ ಇಡಬೇಕು, ಮತ್ತೆ ಶುರು ಮಾಡಬೇಕು. ಈಗ ಆಕಾಶವಾಣಿಗೆ ನಾನು ಮಾತಾಡಿದ್ದೀನಲ್ಲ, ನಾನು ಮತ್ತೆ ಸೈಕಲ್ ಬಳಸಬೇಕು ಅಂತ ಭಾವನೆ ನಿಮ್ಮಲ್ಲಿ ಬರಬೇಕು. ಹೌದು ಸರ್, ಖಂಡಿತ ಖಂಡಿತ. ನಿಜವಾಗ್ಲೂ ನನಗೆ ಹಾಗೆ ಅನಿಸ್ತಿದೆ, ಯಾರನ್ನಾದ್ರೂ ಸಹಾಯ ತಗೊಂಡು ಸ್ವಲ್ಪ ಸೈಕಲ್ ಅನ್ನ ಎಲ್ಲ ಕಲಿಯುವಂತ ನಂಗೆ ಆಸೆ ಬರ್ತಿದೆ. ಈಗ ಫಸ್ಟಿಗೆ ಹಿಂಗ್ ಎರಡು ಕೈಲಿಂದ ಹಿಡ್ಕೊಂಡು ನಡೆಸಿ. ಹೌದು ಹೌದು ಸರ್, ಖಂಡಿತ. ಈಗ ಹೇಳಿದ್ಮೇಲೆ ಇಲ್ಲಿ ಪ್ರೋಗ್ರಾಮ್ ಎಲ್ಲ ಕೇಳಿ ನಾನು ಎಲ್ಲಾನು ವಿಷಯ ಕೇಳಂತ ನನಗೂ ಆಸಕ್ತಿ ಬರ್ತಿದೆ. ಇಲ್ಲ, ನಾನು ಕಂಟಿನ್ಯೂ ಮಾಡಬೇಕು ಅಂತ ಅನಿಸ್ತಾ ಇದೆ. ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ಕಾರ, ನಿಮ್ಮ ಹೆಸರೇನು? ಸರ್, ನನ್ನ ಹೆಸರು ಶ್ರೀಲತಾ ಅಂದ್ಬಿಟ್ಟು, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ನಿಡಘಟ್ಟ ಗ್ರಾಮದಿಂದ ಬಂದಿದ್ದೀನಿ ಸರ್. ಇನ್ನು ಸೈಕಲ್ ಬಗ್ಗೆ ಬಂದ್ರೆ ಸರ್, ನಮ್ಮ ತಂದೆ ಟೀಚರ್ ಇದ್ರು. ಅವರು ಸೈಕಲ್ ಸ್ಕೂಲ್ಗೆಲ್ಲ ಸೈಕಲ್ ಎಲ್ಲ ಹೋಗ್ತಾ ಇದ್ರು. ಅವ್ರು ಸೈಕಲ್ ನಿಲ್ಸಿ ಬೇರೆ ನಮ್ದು ರೈತ ಕುಟುಂಬ, ಬೇರೆ ಜಮೀನ್ ಕಡೆ ಅಲ್ಲಿ ಹೋದಾಗ ನಾವು ಸೈಕಲ್ ತಗೊಂಡು ಪ್ರಯತ್ನ ಪಡ್ತಾ ಇದ್ದೆ. ಎಷ್ಟೇ ಪ್ರಯತ್ನ ಪಟ್ರು ಬೈಸ್ಕೊಂಡು ಕೊನೆಗೆ ಬ್ಯಾಲೆನ್ಸ್ ಬರ್ಲಿಲ್ಲ. ಆಮೇಲೆ ನಾನು ಕಲ್ತಿಲ್ಲ. ಆಮೇಲೆ ತಂದೆಯವರು ಲೂನ ತಗೊಂಡ್ಬಿಟ್ರು, ಸೈಕಲ್ ರಿಪೇರಿ ಮಾಡಿಸ್ಲಿಲ್ಲ. ಹಾಗಾಗಿ ಅಲ್ಲಿ ನೀವು ಹೇಳೋದು ಅಂದ್ರೆ, ಈಗ ಮಹಿಳೆಯರಿಗೆ ಕೆಲವು ಸೈಕಲ್ಗಳು ಅದ್ರ ವಿನ್ಯಾಸನ ಹಂಗಿರುತ್ತೆ. ಅಂದ್ರೆ ಏನು ತೊಂದರೆ ಇರಲ್ಲ, ಸ್ವಲ್ಪ ಮುಂಚೆ ಸೀಟಿಂದ ಕೆಳಗಡೆ ಮುಂದ್ ಬಂದು ನಿಂತು ಕಾಲ್ ತಾಗಿಸ್ಬಿಟ್ರೆ ಇಳಿದು ಬಿಡಬಹುದು. ಅಂದ್ರೆ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳಿಗೆ ಸೈಕಲ್ ತುಂಬಾ ಸುಲಭ. ಅದು ಬೀಳೋವಂಥದ್ದು ಏನು ಭಯ ಇರಲ್ಲ. ಒಂಚೂರು ಏನೋ ಬೇರೆ ಸೈಕಲ್ ಮ್ಯಾಗಿಂದ ಬಿದ್ದಿರ್ತಾರೆ, ಆದ್ರೆ ಹೆಣ್ಮಕ್ಳಿಗಾಗಿರುವಂತ ಸೈಕಲ್ ಮ್ಯಾಗಿಂದ ಬೀಳೋದು ಕಡಿಮೆ ಅಂತ ನನ್ನ ಭಾವನೆ. ಹೌದು ಸರ್, ಅವಾಗೆಲ್ಲ ಆತರ ಹೆಣ್ಮಕ್ಳಿಗೇನೆ ಮಾಡಿರುವಂತ ಸೈಕಲ್ಗಳು ಇರ್ಲಿಲ್ಲ ಸರ್. ಹಾಗಾಗಿ ಸೈಕಲ್ದು ಚಾಪ್ಟರ್ ಅಷ್ಟೇ ಕ್ಲೋಸ್ ಆಯ್ತು ಸರ್. ಇದು ಆಕಾಶವಾಣಿ ರೇಡಿಯೋ ಅಂತ ಬಂದಾಗ ನಾನು 1975 ಇಂದಾನು ನಾನು ರೇಡಿಯೋ ಕೇಳ್ತಾ ಇದ್ದೀನಿ ಸರ್. ಅವಾಗ ಕೇಳ್ತಾ ಇದ್ದು ಏನು ಅಂದ್ರೆ ಸರ್, 7:30ಗೆ ಚಿತ್ರಗೀತೆ ಸ್ಟಾರ್ಟ್ ಆಗ್ತಿತ್ತಲ್ಲ, ನಮ್ ತಂದೆ ನ್ಯೂಸ್ ಕೇಳ್ಬಿಟ್ಟು ಆಫ್ ಮಾಡ್ಬಿಡೋರು ಸರ್. ಚಿತ್ರಗೀತೆ ಎಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ನ್ಯೂಸ್ ಅಲ್ಲಿವರೆಗೂ ಮಾತ್ರ. ಏನ್ ರೇಡಿಯೋ ಕೇಳ್ತೀರಾ? ತುಂಬಾ ಸ್ಟ್ರಿಕ್ಟ್. ಹಾಗಾಗಿ ಬರೀ ನ್ಯೂಸ್ ಅಷ್ಟೇ ಕೇಳ್ಬೇಕು ಅನ್ನೋದಿತ್ತು. ನ್ಯೂಸ್ ಆದ್ಮೇಲೆ ಆಫ್ ಮಾಡ್ಬಿಟ್ಟು ಅವ್ರು ಹೊರಗಡೆ ಹೋಗೋರು, ನಾವು ಚಿತ್ರಗೀತೆ 7:30ಗೆ ಹಾಕೊಂಡು ಕೇಳ್ತಿದ್ವಿ ಸರ್. ಆತರ ಆ ಅಭಿಮಾನ ನಮಗೆ ಹೆಂಗಿತ್ತು ಅಂದ್ರೆ, ಮೊದಲು ಈಗ ಯಾವ್ದೇ ಆಗ್ಲಿ ಮನೋರಂಜನೆಗೆ ಮನುಷ್ಯ ಜಾಸ್ತಿ ಒತ್ತು ಕೊಡಬಾರ್ದು ಅಂತ ಭಾವನೆ ಇತ್ತು ಮೊದಲು. ಈಗಾದ್ರೂ ಟಿವಿ ಬಂದ ನಂತರ ಏನ್ ಬರೀ ಟಿವಿ ಮುಂದೆ ಕೂತಿರ್ತೀರಾ ಅಂತ ಹೇಳಿ ಹಿರಿಯರು ಬೈತಾರೆ. ಈಗ ಮೊಬೈಲ್ ಹಿಡ್ಕೊಂಡಾಗ ಇದೇನು ಬರೀ 24 ತಾಸು ಮೊಬೈಲ್ ಹಿಡ್ಕೊಂಡು ಕೂತಿರ್ತೀರಾ ಅಂತಾರೆ. ಅಂದ್ರೆ ಆಯಾ ಕಾಲಘಟ್ಟಗಳಲ್ಲಿ ನಾವು ಯಾವ್ದನ್ನ ಜಾಸ್ತಿ ಬಳಸ್ತೀವಿ, ಆವಾಗ ಜನ ಸಾಮಾನ್ಯವಾಗಿ ನಮ್ಗೆ ಪ್ರತಿರೋಧ ಒಡ್ತಾರೆ, ಬೇಡ ಇದು ಇನ್ನು ಜಾಸ್ತಿ ಮಾಡಬಾರ್ದು ಅಂತ. ಅತಿಯಾದದ್ದು ಯಾವುದು ಕೂಡ ಸರಿಯಲ್ಲ ಅಂತ ಅನ್ನೋದೊಂದು ಇದರಿಂದ ಗೊತ್ತಾಗತ್ತೆ. ನೀವು ಅತಿಯಾಗಿ ಸೈಕಲ್ ಓಡಿಸಿದ್ರು ಕೂಡ ಅದು ಸರಿಯಲ್ಲ. ಇವಾಗ ನಾವು ರೇಡಿಯೋ ಎಲ್ಲ ಅಡಿಗೆ ಮನೇಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಸರ್. ವಾಕ್ ಹೋದಾಗೆಲ್ಲ ಮೊಬೈಲ್ ಅಲ್ಲಿ ಕೇಳ್ತೀನಿ. ಫೋನ್ ಮಾಡ್ತೀರಾ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಾ? ನಾನು ಫೋನಿನ ಕಾರ್ಯಕ್ರಮದಲ್ಲಿ ಒಂದ್ಸಲ ಫೋನ್ ಮಾಡಿದೆ, ನಂಗೆ ಸಡನ್ ಆಗಿ ಸಿಕ್ಬಿಡ್ತು ಸರ್. ಆಮೇಲೆ ಮತ್ತೆ ಟ್ರೈ ಮಾಡಿದೆ, ಮತ್ತೆ ಸಿಗ್ಲಿಲ್ಲ ಸರ್. ಆದ್ರೆ ಎಲ್ಲಾ ಕಾರ್ಯಕ್ರಮನೂ ನಾನು ಕೇಳ್ತಾ ಇರ್ತೀನಿ. ಆಕಾಶವಾಣಿ ಅಭಿಮಾನಿ ಸರ್ ನಾನು. ವಾಕ್ ಹೋದ್ರು ಮೊಬೈಲ್ ಅಲ್ಲಿ ಕೇಳ್ತೀನಿ. ಈಗ ಮೊಬೈಲ್ ಕೈಗೆ ಬಂದಿರೋದ್ರಿಂದ ಯಾವತ್ತೂ ನಮ್ಮ ನಿತ್ಯದ ಸಂಗಾತಿ ಅಂತ ಈಗ ಹೇಳ್ಕೋಬಹುದು. ಮೊದ್ಲೇನಿತ್ತು, ರೇಡಿಯೋ ಮನೆಯಲ್ಲಿ ಇರ್ತಿತ್ತು, ಓದ್ಕೊಂಡು ಹೋಗ್ಬಿಟ್ರೆ ನಾನೇನ್ ಮಾಡ್ಬೇಕು, ನಾನ್ ಕೇಳ್ಬೇಕಲ್ಲ ಅಂತಿದ್ರು. ಹೌದಲ್ಲ, ಪರವಾಗಿಲ್ಲ, ಬಹಳ ಒಳ್ಳೆ ಅಭಿಪ್ರಾಯ ಕೊಟ್ಟಿದ್ದೀರಿ. ತುಂಬಾ ಧನ್ಯವಾದಗಳು ಸರ್, ಖುಷಿ ಆಯ್ತು ನಮಗೆ. ಸೈಕಲ್ ಕುರಿತಾಗಿ ತಮ್ಮ ಅನುಭವಗಳನ್ನ ಅಭಿಪ್ರಾಯಗಳನ್ನ ಅವ್ರು ಹೇಳ್ತಾ ಇದ್ದಾರೆ. ಇನ್ನೊಬ್ರು ಇದ್ದಾರೆ. ನಮಸ್ಕಾರ, ನಿಮ್ಮ ಹೆಸರೇನು? ಸರ್, ಪಂಕಜ ಅಂತ ಹೇಳಿ. ಪಂಕಜ ಅವರೇ,
ಏನೇನು ಅನ್ಸುತ್ತೆ ಈಗ ಬೇರೆಯವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಕೊಟ್ಟಾಗ ನೀವು ಹಿಂದೆ ಹೋದ್ರಿ ಸೈಕಲ್ ನೆನಪುಗಳನ್ನ ಮೆಲುಕಾಕಕ್ಕೆ? ಅಂದ್ರೆ ನಾನೇನು ಸೈಕಲ್ ತುಳಿಯಲ್ಲ, ಆದ್ರೆ ನಮ್ಮ ಅಣ್ಣ ತಮ್ಮದಿರು, ನಮ್ಮ ಯಜಮಾನ್ರು, ನನ್ನ ಮಕ್ಕಳು ಅದನ್ನ ತುಂಬಾನೇ ಅಭ್ಯಾಸ ಮಾಡ್ಕೊಂಡು ಅದನ್ನ ಬಿಟ್ರೆ ಬೇರೆ ಏನಿಲ್ಲ ಅನ್ನೋ ರೀತಿಲಿ ಸೈಕಲ್ ತುಳಿತಾ ಇದ್ದಾರೆ. ನಮ್ಮ ಯಜಮಾನ್ರು ವಿಕ್ರಾಂತ್ ಫ್ಯಾಕ್ಟ್ರಿಗೆ ಹೋಗ್ತಿದ್ದು, ಅವರು ಚಿಕ್ಕನ್ನಿಂದನೂ ಅದನ್ನ ಯೂಸ್ ಮಾಡಿ ಅದ್ರಲ್ಲೇ ಹೋಗ್ತಾ ಇದ್ದು. ಸ್ವಿಫ್ಟ್ ಇರ್ತಿತ್ತು, ಸ್ವಿಫ್ಟ್ಗೆ ಎಲ್ಲ ತಗೊಂಡು ಹೋಗ್ತಾ ಇದ್ರು. ಜೊತೆಗೆ ನಮ್ಮ ಮದುವೆ ಆಗಿ ಕೂಡ ಅವರು ಬೈಕ್ ತಗೊಳ್ಳಿಲ್ಲ, ಸೈಕಲ್ ಮೇಲೆ ನಿಮ್ಮನ್ನು ಕೂರ್ಸ್ಕೊಂಡು ಹೊರಟಿದ್ದಾರೆ. ಹೋಗಿಲ್ಲ, ಆದ್ರೆ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ರು. ಹೋಗಿರಿ ನೀವು? ಅಲ್ಲ, ಹೋಗಿದ್ವು, ಅಂದ್ರೆ ತುಂಬಾನೇ ಹೋಗಿಲ್ಲ. ಹಾಗಾಗಿ ಫ್ಯಾಕ್ಟ್ರಿಗೆ ಸೈಕಲ್ ತಗೊಂಡು ಹೋಗ್ತಾ ಇದ್ರು. ಮತ್ತೆ ನನ್ನ ಮಕ್ಕಳು ಕೂಡ ಈಗ ಸೈಕಲ್ ತಗೊಂಡಿದ್ದಾರೆ. ಅದನ್ನೇ ಮತ್ತೆ ಇದು ಈಗ ಗೇರ್ ಸೈಕಲ್ ಅಂತ ಇದೆಯಲ್ಲ, ಇಬ್ರು ಮಕ್ಕಳು ನನಗೆ, ಅವ್ರು ಅದನ್ನೇ ಯೂಸ್ ಮಾಡ್ತಾರೆ, ಅದನ್ನೇ ಹೊಡಿತಿದ್ದಾರೆ. ನಮ್ಮನೆ ಯಜಮಾನ್ರು ಅಂದ್ರೆ ಮದುವೆ ಆಗಿ ನನ್ನ ಮಕ್ಕಳು ದೊಡ್ಡ ಹೈಸ್ಕೂಲಿಗೆ ಬಂದು ಆನಂತರ ಅವರು ಬೈಕ್ ತಗೊಂಡಿದ್ದು. ಅದು ಸೈಕಲ್ ಮಾತ್ರ ಒಂದ್ ಕಡೆ ಇಟ್ಬಿಟ್ಟು ಅದನ್ನ ಯಾರಿಗೂ ಕೊಡದೇನೆ ನಾನು ಇದು ಮಾಡಿದ್ದು, ಸೈಕಲ್ ಓಡಿಸಿದ್ದಂತ ಅಷ್ಟೊಂದು ಪ್ರೀತಿಯಿಂದ. ಹೌದೌದು, ಈಗ ಮನೆ ಜವಾಬ್ದಾರಿಗಳು ಇರುತ್ತೆ, ಸಾಕಷ್ಟು ಸಾಮಾನುಗಳನ್ನ ತರಬೇಕಾಗಿರ್ತದೆ, ಅಥವಾ ಬೇಗ ಬರಬೇಕು, ಹೋಗಿ ಬೇಗ ಬನ್ನಿ ಅಂತ ಅಂದಿರ್ತಾರೆ. ಹಾಗಾಗಿ ಸೈಕಲ್ ಮೇಲೆ ಹೋದ್ರೆ ತಾಸುಗಟ್ಲೆ ನೀವು ವಾಪಸ್ಸೇ ಬರಲಿಲ್ಲ ಅಂತ ಹೇಳಿ ನೀವು ಅಂತೀರಂತ ಅವ್ರು ಗಾಡಿ ತಗೊಂಡ್ಬಿಟ್ರೆ ಆಮೇಲೆ ಅಂದ್ರೆ ಮಕ್ಳೆಲ್ಲ ಶಾಲೆ ಕರ್ಕೊಂಡು ಹೋಗ್ಬೇಕಿತ್ತಲ್ಲ, ಬೇಗ ಬೇಗ ಹೋಗ್ಬೇಕಿತ್ತು, ಬರ್ಬೇಕಿತ್ತು. ಹಂಗಾಗಿ ಶಾಲೆ ಕರ್ಕೊಂಡು ಹೋಗಕ್ಕೂ ಕೂಡ ಸೈಕಲ್ ಬಳಸ್ತಿದ್ರು. ಮುಂದೆ ಸಣ್ಣದೊಂದು ಸೀಟ್ ಫಿಕ್ಸ್ ಮಾಡಿರ್ತಿದ್ರು ಸೈಕಲ್ ಮೇಲೆ. ಚಿಕ್ಕನಲ್ಲಿ ಮಕ್ಳು ದೊಡ್ಡವರು ಹೈಸ್ಕೂಲ್ ಬಂದ್ಮೇಲೆ ಅವಾಗ ಆಗಲ್ಲ, ಆಗಲ್ಲ, ಮೂರು ಜನ ಹೋಗಕ್ಕಾಗಲ್ಲ, ಡಬ್ಬಿ ಎಲ್ಲ ತಗೊಂಡ್ ಹೋಗ್ಬೇಕಲ್ಲ. 3 ಜನ ಗಾಡಿ ಮೇಲೆ ಹೋಗಿ ಪೊಲೀಸರ ಕೈಗೆ ಸಿಕ್ಕಾಕೊಂಡ್ಬಿಡ್ತಾರೆ ಬೇಕಾರ, ಚಿಕ್ಕ ಮಕ್ಳೆಲ್ಲ ಇರ್ಲಿ. ಸರಿ, ಸೊ ಅಂದ್ರೆ ನಿಮ್ ಮನೆಯವ್ರಿಗೆ ಸೈಕಲ್ ಅಂತಂದ್ರೆ ಬಹಳ ಪ್ರೀತಿ. ಈಗ ಆಮೇಲೆ ಬಿಟ್ರಲ್ಲ, ಗಾಡಿ ಬಳಸಕ್ ಶುರು ಮಾಡಿದ್ರಲ್ಲ, ಅವಾಗ ಇವಾಗ ಸೈಕಲ್ ಬಳಸಬೇಕಿತ್ತು ಅಂತ ಏನಾರು ಅಂತಿರ್ತಾರ? ಅಂತಿರ್ತಾರೆ. ಆದ್ರೂ ಇವಾಗ ಅದನ್ನ ಮೇಲ್ಗಡೆ ಇಟ್ಬಿಟ್ಟಿದಾರಲ್ಲ, ಮತ್ತೆಲ್ಲ ರಿಪೇರಿ ಮಾಡಿಸ್ಬೇಕು ಹಾಗೆ ಅಂತೇಳಿ ಅದನ್ನ ಇದ್ ಮಾಡ್ತಾರೆ. ನಿಮ್ಮ ಮಕ್ಳು ತಗೊಂಡ್ ಹೋಗ್ತಾರಲ್ಲ, ಅದನ್ನ ಯೂಸ್ ಮಾಡ್ತಾರೆ. ನೀವು ಆ ಸೈಕಲ್ ಬಳಸೋರನ್ನ ನೋಡಿ ಆನಂದದಿಂದ ನಮ್ಮ ಮನೆಯವರಾಗ್ಲಿ ನಮ್ಮ ಮಕ್ಕಳಾಗ್ಲಿ ಸೈಕಲ್ ಬಳಸ್ತಾ ಇದಾರೆ, ಇನ್ನೇನು ಸಾಕ್ಬಿಡು ಅಂತ ಹೇಳಿ. ಮಹಿಳೆಯ ಗುಣ ಅದೇ, ಮನೆ ಎಲ್ಲಾ ಸದಸ್ಯರು ತುಂಬಾ ಸಂತೋಷವಾಗಿ ಬಿಟ್ರೆ ಎಲ್ಲವೂ ನನಗೆ ಸಿಕ್ಕಿದಂಗೆ ಅಂತ ಭಾವನೆ ಬಂದಿರ್ತದೆ ಅವರಿಗೆ. ಸರ್, ನಾನು ಮೂಲತಃ ಪರಿಸರವಾದಿ, ಅದು ನಮ್ಮ ಅಮ್ಮನಿಂದ ಬಂದ ಗುಣ ನನ್ಗೆ ಪರಿಸರದ ಬಗ್ಗೆ ತುಂಬಾನೇ ಕಾಳಜಿ ಇರೋದ್ರಿಂದ ನಾನು ತುಂಬಾನೇ ಖುಷಿ ಪಡ್ತೀನಿ, ಅವ್ರಿಗೆ ಎನ್ಕರೇಜ್ ಕೊಡ್ತೀನಿ. ಮತ್ತೆ ನಾನು ಟೀಚರ್ ಆಗಿ ವರ್ಕ್ ಮಾಡ್ತೀನಿ. ಈಗ ಮಾಡ್ತೀರಾ? ಈಗ ಸದ್ಯಕ್ಕಿಲ್ಲ. ಹಾಗಾಗಿ ನಾನೇನ್ ಮಾಡ್ತೀನಿ, ಎಲ್ಲಾ ಮಕ್ಳಿಗೂ ಕೂಡ ಅದನ್ನ ಅವೇರ್ನೆಸ್ ಮಾಡಂಗೆ ಅವ್ರಿಗೆ ಹೇಳ್ತಿರ್ತೀನಿ, ಮಾಡ್ತಾ ಇರ್ತೀನಿ. ಜೊತೆಗೆ ಇದು ಮುಖ್ಯವಾಗಿ ಆಕಾಶವಾಣಿನ ಕೇಳಬೇಕು ಅಂದರೆ ನಮ್ಮ ತಾಯಿಗೆ ನಾನು ನೆನೆಸ್ಕೊಳ್ಳೇಬೇಕು. ಅವ್ರು ಇವತ್ತಿಲ್ಲ. ನನಗೆ ಇದನ್ನ ನೋಡಿಲ್ಲ ಕೇಳಿಲ್ಲ ಅಂದರೆ ನನಗೆ ಆ ದಿನ ಆಗೋದೇ ಇಲ್ಲ ಸರ್. ಎಲ್ಲರೂ ಹೇಳ್ದಂಗೆ ಕೊಯ್ಯನ ಶಬ್ದ ಅವ್ರಿಗೇನು ಮೊದಲೇ ಹಾಕ್ಬಿಟ್ಟಿರ್ತೀನಿ. ಅದನ್ನು ಕೇಳಿಕೊಂಡು ಅಲ್ಲಿ ಹೇಳಂಥ ಡೇಟು ಸುಪ್ರಭಾತ ಎಲ್ಲ ಕೇಳಿಕೊಂಡೆ ನನ್ನ ಕಾರ್ಯಕ್ರಮ ಮತ್ತೆ ಮಲಗಬೇಕಾದ್ರೂ ಅಷ್ಟೇ. ಹಾಗಾಗಿ ಇದನ್ನಿಲ್ಲ ನಂಗೆ ಜೀವನನೇ ಇಲ್ಲ. ಅವ್ರು ಹೇಳ್ದಂಗೆ ಮೊಬೈಲ್ ಅಡಿಗೆ ಮೇಲೆ ರಂಗೋಲಿ ಹಾಕ್ಬೇಕಾದ್ರೂ ಅಲ್ಲಿ ಪಕ್ಕದಲ್ಲಿ ಇಟ್ಕೊಂಡು ಕೇಳ್ತೀನಿ. ಬಹಳ ಸಂತೋಷ, ಬಹಳ ಸಂತೋಷ. ಯಾಕಂತ ಮೊಬೈಲ್ ಅನ್ನ ಬೇರೆ ಉದ್ದೇಶಕ್ಕೆ ಬಳಸೋರು ತುಂಬಾ ಜನ ಇದ್ದಾರೆ. ಆದ್ರೆ ನಮ್ಮ ಮೈಸೂರು ಆಕಾಶವಾಣಿಯನ್ನ ಮೊಬೈಲ್ ನಲ್ಲಿ ಇದ್ರೆ ಇನ್ನೇನು ಇದಕ್ಕಿಂತ ಹೆಚ್ಚಿನ ನನಗೆ ಬೇಕಾಗಿಲ್ಲ ಅಂತ ಹೇಳೋರಿದ್ದಾರೆ. ಅಂದ್ರೆ ಸಮಯ ಸಿಕ್ಕಿದಾಗ ಆದಷ್ಟು ಕೇಳೋದನ್ನ ರೂಢಿ ಮಾಡ್ಕೋಬೇಕು ಅನ್ನೋದನ್ನೇ ನಾವು ಈ ಮೂಲಕವಾಗಿ ಹೇಳಕ್ ಬಯಸ್ತೀವಿ. ಖಂಡಿತ. ಹಂಗಾಗಿ ನಾನು ಎಲ್ಲೂ ಕೂಡ ಅದನ್ನ ಪ್ರೋಗ್ರಾಮ್ ಮಿಸ್ ಮಾಡಲ್ಲ. ನನ್ಗಿರಕ್ಕೆ ಆಗಲ್ಲ. ಪ್ರತಿದಿನದ ನನ್ನ ಒಂದು ಜೊತೆಗಾತಿ ಆಕಾಶ. ನಿಜ ನಿಜ ನಿಜ, ಬಹಳ ಒಳ್ಳೆ ಅಭಿಪ್ರಾಯ. ತುಂಬಾ ಧನ್ಯವಾದ. ನಮಸ್ಕಾರ. ನಮ್ಮ ಮೈಸೂರು ಆಕಾಶವಾಣಿಯ ಕೇಳುಗರು ಹಾಗೇನೆ ನಮ್ಮ ಸೈಕಲ್ ಸವಾರಿ ಮಾತಿನ ಲಹರಿ ಈ ಕಾರ್ಯಕ್ರಮವನ್ನು ಕೂಡ ತುಂಬಾ ಗಮನವಹಿಸಿ ಕೇಳುವಂತಹ ಒಬ್ಬ ಶ್ರೋತೃ. ನಮಸ್ಕಾರ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಸುವರ್ಣ ಅಂತ, ವಿಜಯನಗರ 4 ಸ್ಟೇಜ್ ಇಂದ ಮಾತಾಡ್ತಿದ್ದೀನಿ. ಸರ್, ಆಕಾಶವಾಣಿನ ನಾವು ಹೆಚ್ಚು ಕಮ್ಮಿ 15 ವರ್ಷದಿಂದ ಕೇಳ್ತಾ ಇದೀವಿ. ಇದೊಂಥರ ನಮ್ಗೆ ಯೂನಿವರ್ಸಿಟಿ ಇದ್ದಂಗೆ. ಯೂನಿವರ್ಸಿಟಿ ಅಂದ್ರೆ ಸಾಮಾನ್ಯರ ವಿಶ್ವವಿದ್ಯಾಲಯ. ಖಂಡಿತ ಸರ್. ಅಂದ್ರೆ ಚಿಕ್ಕವರಿಂದ ವಯಸ್ಸಾದವ್ರವರ್ಗು ಇಲ್ಲಿ ಎಲ್ಲಾ ರೀತಿ ಮಾಹಿತಿನೂ ಸಿಗುತ್ತೆ. ನಾನು ಓದಿಲ್ಲ, ನಂಗೇನು ಗೊತ್ತಿಲ್ಲ ಅನ್ನೋರು ಎಜುಕೇಟ್ ಮಾಡುವಂತ ಒಂದು ಮಾಧ್ಯಮ. ಸೊ ನಮ್ಮನೇಲಿ ಟಿವಿ ಇಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಆಕಾಶವಾಣಿಯಿಂದ ನಮ್ಮ ಕಾರ್ಯಕ್ರಮ ಶುರು ಆಗುತ್ತೆ. ಬಹಳ ಬಹಳ ಸಂತೋಷ. ನೋಡಿ, ಟಿವಿ ಇಲ್ಲಲ್ಲ, ಈ ಟಿವಿ ಸ್ವಿಚ್ ಆಫ್ ಮಾಡಬೇಕು ಅಂತ ಅನ್ನೋದೊಂದು ಅಭಿಯಾನ ಇರ್ತದಂತೆ ಹಿಂದೆ. ಎಲ್ಲಿ ಅಮೆರಿಕದಲ್ಲಿ ಅವರು ಅಂತ ಆಯಾ ದಿನಗಳಂದು ಟಿವಿಯನ್ನು ಸ್ವಿಚ್ ಆಫ್ ಮಾಡಿಬಿಡ್ತಿದ್ರು. ಆ ಟಿವಿ ಸ್ವಿಚ್ ಆಫ್ ಮಾಡಿದ ಸಂದರ್ಭದಲ್ಲಿ ಮನುಷ್ಯ ಏನೇನು ಚಟುವಟಿಕೆಗಳನ್ನು ತಗೊಳ್ತಾನೆ, ಏನೇನು ಕೆಲಸ ಕಾರ್ಯಗಳಲ್ಲಿ ಮಗ್ನನಾಗ್ತಾನೆ ಅಂತ ಅನ್ನೋದಿತ್ತು. ಹಾಗಾಗಿ ನಾವು ಮನೆಯಲ್ಲಿ ಟಿವಿ ಇಲ್ಲದೇನೆ ಬದುಕೋದು ಹೆಂಗೆ, ಮತ್ತು ಇದ್ದ ಟಿವಿಯನ್ನು ಸ್ವಿಚ್ ಆಫ್ ಮಾಡೋದು ಹೆಂಗೆ, ಮತ್ತು ಪರ್ಯಾಯವಾಗಿ ರೇಡಿಯೋವನ್ನು ಕೇಳೋದು, ಇವೆಲ್ಲದರ ನಡುವಿನ ಒಂದು ವ್ಯತ್ಯಾಸ ಬಗ್ಗೆ ಮಾತಾಡಿ.
ಖಂಡಿತ ಸರ್. ಈಗ ಟಿವಿ ಇದ್ರೆ ಅದ್ರ ಮುಂದೆ ಕೂತ್ಕೋಬೇಕು, ನೋಡ್ಬೇಕು. ಯಾಕೆಂದ್ರೆ ನಾನು ಅಡಿಗೆ ಮಾಡ್ಕೊಂಡು ಟಿವಿ ನೋಡಕ್ಕಾಗಲ್ಲ, ಏನೋ ಬರ್ತಾ ಇದೆ ನೋಡ್ಬೇಕು ಅನ್ನೋ ಕ್ಯೂರಿಯಾಸಿಟಿ. ಆದ್ರೆ ಇಲ್ಲಿ ಮನನ ಮಾಡ್ಕೋತಾ ಇರ್ತೀವಿ, ಶಬ್ದಗಳು ಕೇಳಿಸುತ್ತೆ, ಆ ಚಿತ್ರಣ ಮುಂದೆ ಬರುತ್ತೆ, ಅಡಿಗೆ ಪಾಡ್ಗೆ ಅಡಿಗೆ ಆಗುತ್ತೆ, ಮತ್ತೆ ಕಲ್ಪನೆ ಮಾಡ್ಕೊಬಹುದು, ಕೆಲ್ಸಗಳು ನಡೀತಾ ಇರುತ್ತೆ. ಆದ್ರೆ ಅಲ್ಲಿ ನಾವಿರ್ತೀವಿ, ಆ ಕಾರ್ಯಕ್ರಮದ ಜೊತೆ ನಾವಿರ್ತೀವಿ. ಸೊ ನಮಗ್ ಬೇಕಾದ ಎಲ್ಲಾ ಮಾಹಿತಿನೂ ಸಿಗ್ತಾ ಹೋಗುತ್ತೆ. ಸೊ ನನ್ನ ಚಿಕ್ಕ ಮಗಳು 3ನೇ ಕ್ಲಾಸ್ ಓದ್ತಿದ್ದಾಳೆ. ಅಲ್ಲಿ ಬರೋ ಪದಗಳು, ಅಮ್ಮ ಇದೇನು, ಹಿಂಗಂದ್ರೆ ಏನು ಅಂತ ಕೇಳ್ತಾಳೆ. ಹಿಂದಿ, ಇಂಗ್ಲಿಷು, ಕನ್ನಡ ವಾರ್ತೆಯಿಂದ ಬರುವಂತಹ 3 ತರ ಭಾಷೆಗಳಲ್ಲಿ ಅರ್ಥಗಳನ್ನ ಕೇಳ್ತಾಳೆ. ನಂಗೆ ಖುಷಿ ಆಗುತ್ತೆ. ನಾನ್ ಕುತ್ಕೊಂಡ್ ಪಾಠದಲ್ಲಿ ಇದಿಂಗೆ ಅಂತ ಹೇಳೋ ಬದಲು ಸೊ ಅವಳಿಗೆ ಅರ್ಥ ಆಗುತ್ತೆ. ಪ್ರಶ್ನೆ ಮಾಡ್ತಾಳೆ, ಜ್ಞಾನೇನ ಪ್ರಶ್ನೆ ಅಂತಾರೆ. ಪ್ರಶ್ನೆ ಮಾಡದೇನೆ ಯಾವ ಜ್ಞಾನಗಳು ಬರಲ್ಲ ಅಂತ ಹೇಳ್ತಾರೆ. ಆ ರೀತಿ ಮಕ್ಕಳಿಗೆ ಆ ಒಂದು ಮನೋಭಾವ ಈ ರೀತಿ ರೇಡಿಯೋ ಕೇಳೋದ್ರಿಂದ ಬರ್ತಾ ಇದೆ ಅಂದ್ರೆ ನಾವು ಬಹಳ ಸಂತೋಷ ಪಡುವಂಥದ್ದೇ. ನಾವು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಸಾರ್ವಜನಿಕ ಸೇವೆ ಅಂತ ಹೇಳಿ ಈ ಕೆಲಸ ಮಾಡ್ತಿರ್ಬೇಕಾದ್ರೆ ಜನರಿಗೆ ಹೇಗೆ ಮುಟ್ತಾ ಇದೆ ಅಂತ ಅನ್ನೋದ್ರ ಕಡೆನೂ ನಾವು ಗಮನ ಇಟ್ಟಿರ್ಬೇಕಾಗತ್ತೆ. ಹೀಗೆ ನಡುವೆ ಈ ನಿಮ್ಮ ಹಾಗೆ ಅಭಿಪ್ರಾಯಗಳನ್ನು ಕೊಟ್ಟಾಗ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಅನ್ನೋದು ನಮಗೆ ಒಂಥರ ಕನ್ನಡಿ ಇದ್ದ ಹಾಗೆ. ನೀವು ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳಿದ್ರೆ ನಾವು ಇನ್ನಷ್ಟು ಈ ಕಾರ್ಯಕ್ರಮವನ್ನು ಉತ್ಕೃಷ್ಟದೆಡೆಗೆ ತಗೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಏನು ಸುಧಾರಣೆ ಮಾಡಬೇಕು ಅಂತ ಅನ್ನೋದನ್ನು ಪ್ರಯತ್ನ ಮಾಡ್ತಿರ್ತೀವಿ. ಸೈಕಲ್ ಸವಾರಿ ಮಾತಿನ ಲಹರಿ ಈ ಕಾರ್ಯಕ್ರಮದ ಕುರಿತಾದಂಥ ನಿಮ್ಮ ಅನಿಸಿಕೆಗಳು? ಸರ್, ನಂಗೆ ತುಂಬಾ ಇಷ್ಟವಾದಂತಹ ಒಂದು ಪ್ರೋಗ್ರಾಮ್ ಅಂತಾನೆ ಹೇಳ್ಬೋದು ಇದನ್ನ. ಯಾಕೆಂದ್ರೆ ನಾವು ಸುಮ್ಮನೆ ಎಷ್ಟೊಂದ್ ಜನ ನೋಡ್ತಾ ಇರ್ತೀವಿ, ಬೀದಿ ಬದಿ ವ್ಯಾಪಾರಿಗಳನ್ನ ನೋಡ್ತೀವಿ, ಸೈಕಲ್ ಅಲ್ಲಿ ತಗೊಂಡೋಗೋರ್ನ ನೋಡ್ತೀವಿ. ಅವ್ರು ಬೆಳಿಗ್ಗೆ ಅಷ್ಟು ಗಂಟೆಗೆ ಎದ್ದು ಅಲ್ಲಿ ಹೋಗಿ ಮಾರ್ಕೆಟ್ ಅಲ್ಲಿ ತಂದು ನಮ್ಗೆ ಆ ಸರಕನ್ನ ಕೊಡ್ತಾರೆ. ಅಲ್ಲಿದೆಲ್ಲ ನಮಗ್ ಜ್ಞಾನ ಇಲ್ಲ. ಜಸ್ಟ್ ತರಕಾರಿ ತಗೋತೀವಿ, ಹೊರಟೋಗ್ಬಿಡ್ತೀವಿ. ಆದ್ರೆ ಅವರ ಒಂದು ಇಂಚಿಂಚು ಆ ವ್ಯಕ್ತಿಯ ಪರಿಚಯ ಮಾಡ್ಕೊಡ್ತಾರಲ್ಲ, ಅವಾಗ ಆ ವ್ಯಕ್ತಿ ಬಗ್ಗೆ ನಮ್ಗೆ ಎಷ್ಟು ಗೌರವ ಬರುತ್ತೆ. ಆ ಒಂದು ವಸ್ತು ತಗೋಬೇಕಾದ್ರೆ ಆ ಗೌರವ ಎದ್ದು ಕಾಣಿಸುತ್ತೆ. ಸೊ ಹಂಗಾಗಿ ಇದ್ರಿಂದ ಏನಾಗುತ್ತೆ, ಮನುಷ್ಯರಿಗೆ ನಾವು ಅವ್ರಿಗೆ ಹೆಂಗೆ ನಾವು ಒಂದು ಬೆಲೆ ಕೊಡ್ಬೇಕು, ಗೌರವ ಕೊಡ್ಬೇಕು ಅನ್ನೋಂಥದ್ದು ಈ ಪ್ರೋಗ್ರಾಮ್ ನಮ್ಗೆ ತುಂಬಾ ಕಲ್ಸಿದೆ. ಬಹಳ ಒಳ್ಳೆ ಮಾತು ಹೇಳಿದ್ರಿ ನೀವು. ನಾವು ದುಡ್ಡು ಕೊಡ್ತೀವಿ ಅಂತ ಅಂದ ಮಾತ್ರಕ್ಕೆ ಅವ್ರನ್ನ ಹೆಂಗೆ ಹಗುರವಾಗಿ ಮಾತಾಡೋ ಹಾಗಿಲ್ಲ. ಮತ್ತೆ ಶ್ರಮಜೀವಿಗಳು ಇರ್ತಾರೆ ಅವರು. ಆಮೇಲೆ ಅವರಲ್ಲೇ ದೊಡ್ಡದನ ಇರ್ತದೆ. ಎಷ್ಟೋ ಸಲ ನಾವು ₹1 ಇಲ್ಲಪ್ಪ ಅಂತಂದ್ರೆ ಆಯ್ತು ಪರವಾಗಿಲ್ಲ ಸರ್, ನಾಳೆ ಬಂದು ಕೊಡಿ ಬೇಕಾರೆ ಅಂತ ಹೇಳ್ತಾರೆ. ಅದೇ ನೀವು ಇನ್ನೊಂದು ಕಡೆ ವ್ಯಾವಹಾರಿಕವಾಗಿ ವ್ಯಾಪಾರ ಮಾಡೋರು ಬೇಕಾದ್ರೆ ₹100 ಚೇಂಜ್, ₹99 ನಿಮ್ಗೆ ವಾಪಸ್ ಕೊಡ್ತಾರೆ. ಏನಾದ್ರು ತಗೊಂಡ್ರೆ ₹1 ಶಾರ್ಟೇಜ್ ಆದ್ರೂ ಒಂದು ವಸ್ತು ವಾಪಸ್ ಹೋಗಿರುತ್ತೆ. ಅಂದ್ರೆ ಹಾಗೆ ಜನಸಾಮಾನ್ಯರಲ್ಲಿ ಕೂಡ ಒಳ್ಳೆ ದೃಷ್ಟಿಕೋನ ಇರುತ್ತೆ, ಬಹಳ ವಿಶಾಲವಾದಂಥ ಹೃದಯ ಇರುತ್ತೆ. ಆ ಧ್ವನಿಗಳು ನಮ್ಮ ಆಕಾಶವಾಣಿ ಮೂಲಕವಾಗಿ ಬಿತ್ತರಗೊಳ್ಬೇಕು. ಅವರ ಧ್ವನಿಗಳನ್ನು ಕೂಡ ನಮ್ಮ ಇತರ ಜನ ನಿಮ್ಮ ಹಾಗೆ ನೀವು ಹೆಂಗೆ ಸೂಕ್ಷ್ಮವಾಗಿ ಗಮನಿಸಿದಿರಲ್ಲ ಹಾಗೆ ನಮ್ಮ ಇತರ ಕೇಳುಗರು ಕೂಡ ಗಮನಿಸ್ತಾರೆ ಅಂತ ಅನ್ನೋದು ಮುಖ್ಯ. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಇದರಲ್ಲಿ ಮಾತಾಡಬೇಕಂದಾಗ ಒಂದು ಸೈಕಲನ್ನು ನಾವು ಬಳಸ್ತಾ ಇರಬೇಕು, ಒಂದು ಅಥವಾ ನಮ್ಮ ಹಿಂದಿನ ಅನುಭವಗಳನ್ನು ಹೇಳಬೇಕು, ಒಂದು ಅಥವಾ ನಮ್ಮ ಮನೆಯಲ್ಲಿ ಇದ್ದಂಥವರ ಒಂದು ಅನುಭವಗಳನ್ನು ಹೇಳಬೇಕು. ಯಾವುದನ್ನು ನೀವು ಆರಿಸ್ಕೋತೀರಿ? ನೀವು ಬಳಸ್ತಿದ್ರ ಸೈಕಲ್ ಅಥವಾ ನಿಮ್ಮ ಮನೇಲಿ ಯಾರು ಬಳಸ್ತಾ ಇದಾರಾ? ಸರ್, ನಮ್ಮ ಮನೇಲಿ ಈಗಲೂ ಒಂದಿದೆ ಸೈಕಲ್. ನಮ್ಮ ಅಣ್ಣ ಬಳಸ್ತಾರೆ. ಬಟ್ ಅದು ವ್ಯಾಯಾಮಕ್ಕೆಲ್ಲ ತುಂಬಾ ಒಳ್ಳೇದು. ಅದರಲ್ಲೂ ಮಹಿಳೆಯರ ಒಂದು ಗರ್ಭಕೋಶಕ್ಕೆ ಸಂಬಂಧಪಟ್ಟಂಗೆ ಉತ್ತಮವಾದ ಆರೋಗ್ಯ ಕಾಪಾಡ್ಕೋಬೇಕು ಅಂದ್ರೆ ಸೈಕಲ್ ಹೊಡಿಬೇಕು ಸರ್. ಅದಕ್ಕೆ ಏಜಿನ ಲಿಮಿಟ್ ಇಲ್ಲ. ಸೈಕಲ್ ನಾವ್ ಯಾವಾಗ ಹೊಡಿತೀವಿ ಪ್ರತಿ ನಮ್ಮ ಅಂಗಾಂಗಗಳು ಕೂಡ ವ್ಯಾಯಾಮ ಆಗುತ್ತೆ, ನಮ್ಮ ಆರೋಗ್ಯ ಇನ್ನೂ ಹೆಚ್ಚಿನದಾಗಿರುತ್ತೆ. ಸೊ ಇದರಿಂದ ಹೆಚ್ಚಿನ ಜನ ಸ್ವಲ್ಪ ಸೈಕಲ್ ಕಡೆ ಗಮನ ಕೊಡಬೇಕು. ಮೊದಲೇ ಹೇಳ್ತಿದ್ರು ನೋಡಿ, ಬೀಸೋಕಲ್ಲನ್ನ ಬಳಸ್ತಾ ಇದ್ರೆ ಹೆಣ್ಮಕ್ಳಿಗೆ ಕೆಲವು ಸಮಸ್ಯೆಗಳು ಕೂಡ ಯಾವ್ದು ಇರಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ದಂಡಾಸನ ಮಾಡಿದ್ರೆ, ಯೋಗಾಸನದಲ್ಲಿ ದಂಡಾಸನ ಕೆಲವು ಆಸನಗಳನ್ನ ಮಾಡಿದ್ರೆ ಯಾವುದೇ ಸಮಸ್ಯೆ ಇರಲ್ಲ ಅಂತೆಲ್ಲ ಹೇಳ್ತಾರೆ. ಇನ್ನು ಏನೇನಿದೆ ಗೊತ್ತಿಲ್ಲ. ಅಂದ್ರೆ ಯಾರ್ಯಾರು ಹೆಂಗೆ ಬಳಸ್ತಾರೆ ಅದ್ರ ಮೇಲೆ ಅದರ ಲಾಭಗಳನ್ನ ಅವರು ಕಂಡುಕೊಂಡಿರ್ತಾರೆ. ಮತ್ತೆ ಅದನ್ನ ನನಗೆ ಹೀಗೆ ಇದನ್ನ ಮಾಡಿದ್ರಿಂದ ಈ ಲಾಭ ಆಯ್ತು ಅಂತ ಹೇಳ್ತಾರೆ ನೋಡಿ. ಯಾರ್ಯಾರಿಗೆ ಏನೇನಾಗುತ್ತೆ ಹೇಳಕ್ಕಾಗಲ್ಲ. ಕೆಲವು ಸಮಸ್ಯೆಗಳು ಹೆಂಗೋ ಮಾಯ ಆಗಿರ್ತವೆ. ಯಾವ್ದ್ರಿಂದ ಮಾಯ ಆಯ್ತು ಅಂತ ಅನ್ನೋದನ್ನ ಅವ್ರು ಬಳಸ್ತಾ ಇರೋದು ಅಥವಾ ಅವರು ಅನುಸರಿಸಿದಂತ ಮಾರ್ಗದ ಮೂಲಕವಾಗಿನೇ ಅದು ಗೊತ್ತಾಗುತ್ತೆ. ಈಗ ಸೈಕಲ್ ಅಂತ ಅನ್ನೋದು ಎಲ್ಲಾ ವಯಸ್ಸಲ್ಲಿ ಬಳಸಬಹುದು, ಹೆಣ್ಮಕ್ಳು ಬಳಸಬಹುದು ಅಂತ ಅನ್ನೋದು ಒಂದು ಒಳ್ಳೆ ಮಾತು ಹೇಳಿದ್ರಿ. ಆದ್ರೆ ಅವರಿಗೆ ಜನ ಏನಂತಾರೆ, ಅವರಿಗೆ ಹಣಕಾಸಿನ ಸಮಸ್ಯೆ ಏನೋ ಅಥವಾ ದುಡ್ಡು ಉಳಿಸ್ಬೇಕಂತ ಮಾಡ್ತಾರೇನೋ ಅಂತಂದೇಳಿ ಹೇಳ್ತಾರೆ. ಅದೆಲ್ಲ ಹೆಂಗೆ ನಾವು ಇನ್ನೊಬ್ಬರ ಮಾತನ್ನ ಗಮನಕ್ಕೆ ತಗೋಬೇಕಾ, ಅಥವಾ ಸಮಾಜ ಅಂತಂದ್ಮೇಲೆ ಅವ್ರು ಏನಂತಾರೆ ಅಂತ ಅನ್ನೋದನ್ನು ನೋಡ್ಬೇಕಾ? ಹೆಂಗೆ ಸರ್, ಇಲ್ಲಿ ಏನಾಗುತ್ತೆ ಅಂದ್ರೆ ಅಮೆರಿಕದವ್ರ ಬಗ್ಗೆ ಮಾತಾಡ್ತೀವಿ, ಅಲ್ಲಿ ಸೈಕಲ್ ಹೊಡಿತಾರೆ, ಜಪಾನ್ ಬಗ್ಗೆ ಮಾತಾಡ್ತೀವಿ, ಸೈಕಲ್ ಹೊಡಿತಾರೆ ಅಂತ. ಇನ್ಫೋಸಿಸ್ ನೀವು ಆ ಒಂದು ಸರೌಂಡಿಂಗ್ ನೋಡಿದ್ರೆ ಸೈಕಲ್ ಇದೆ ಅಲ್ಲಿ. ಯಾಕೆಂದ್ರೆ ಎಷ್ಟು ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯೋ ಜಾಗದಲ್ಲಿ ಸೈಕಲ್ ಇದೆ. ಅಲ್ಲಿ ಜ್ಞಾನಿಗಳು ಯಾಕೆ ಸೈಕಲ್ ಮಾಡಿದ್ದಾರೆ, ವಾತಾವರಣ ಕಲುಷಿತಗೊಳ್ಬಾರ್ದು, ಮರಗಳು ಯಾವುದೇ ಕಾರಣಕ್ಕೂ ಕಲುಷಿತಗೊಳ್ಬಾರ್ದು, ಅಲ್ಲಿರೋ ಜನಗಳ ಆರೋಗ್ಯನ ನೋಡ್ತಾರೆ. ಒಂದಷ್ಟು ಮೋಟಾರ್ ಸೈಕಲ್ ಒಳಗಡೆ ಓಡಾಡಿದ್ರೆ ಅಲ್ಲಿರೋ ವರ್ಕರ್ಸ್ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಇದನ್ನೆಲ್ಲ ಇಲ್ಲಿ ಪರಿಗಣಿಸ್ತಿದ್ದಾರೆ. ಇದನ್ನ ನಾವು ಸೂಕ್ಷ್ಮವಾಗಿ
ಗಮನಿಸಿದ್ರೆ ಫಾರಿನಿಂದ ಇಂಡಿಯಾಗೆ ಬಂದವರು ಮೋಟರ್ ಬೈಕ್ ತಗೊಂಡು ಓಡಾಡಲ್ಲ. ದಿನ ಬೆಳಿಗ್ಗೆ ನೋಡ್ತೀವಿ ನಾವು ಸೈಕಲ್ ಅಲ್ಲಿ ಓಡಾಡ್ತಾರೆ. ಯಾಕೆ ಸೈಕಲ್ ಅಲ್ಲಿ ಓಡಾಡ್ತಾರೆ? ಅದ್ರ ಮಹತ್ವ ಅವ್ರಿಗೆ ಗೊತ್ತಿದೆ. ಅದ್ರ ಮಹತ್ವ ಗೊತ್ತಿರೋದಕ್ಕೆ ಅವರು ಬಾಡಿಗೆ ಸೈಕಲ್ ತಗೊಂಡು ಓಡಾಡ್ತಾರೆ. ಒಳ್ಳೆ ಒಳ್ಳೆ ಮಾತುಗಳನ್ನ ಹೇಳಿದ್ರಿ ನೀವು. ನಾವು ಸುಮ್ಮನೆ ಬಳಸೋದಲ್ಲ, ಇದ್ರ ಹಿಂದೆ ಏನಿದೆ, ಯಾವ ಕಾರಣಕ್ಕಾಗಿ ನಾವು ಬಳಸಬೇಕಾಗಿದೆ, ಮತ್ತೆ ಒಂದು ಪರಿಸರದ ಸ್ವಚ್ಛತೆ ಅಂತಂದ್ರೆ ಅದು ಇನ್ನೊಬ್ರು ಯಾರೋ ಬಳಸ್ತಾರೆ ಅಂತ ಅನ್ನೋದು ಮುಖ್ಯ ಅಲ್ಲ. ಈಗ ಸಿಗರೇಟ್ ಇನ್ನೊಬ್ರು ಯಾರೋ ಸ್ಮೋಕ್ ಮಾಡಿದ್ರೆ ಅದು ಪ್ಯಾಸಿವ್ ಸ್ಮೋಕರ್ ಆಗಿ ಇನ್ನೊಬ್ರಿಗೆ ಅದಕ್ಕಿಂತಲೂ ಜಾಸ್ತಿ ಪರಿಣಾಮ ಆಗುತ್ತೆ, ದುಷ್ಪರಿಣಾಮ ಆಗುತ್ತೆ ಅಂತಾರೆ. ಹಾಗಾಗಿ ಸಮಾಜ ಅಂತ ಅನ್ನೋದು ನಮ್ಮದೇ ಸಮಾಜ. ನಾವೇ ಓಡಾಡುವಂಥ ರಸ್ತೆಗಳು, ನಮ್ಮ ಬಳಸುವಂಥ ಪರಿಸರ, ನಮ್ಮದು ಗಾಳಿ, ಇಡೀ ಊರಿನ ಗಾಳಿ ಎಲ್ರಿಗೂ ಹೋಗ್ತಾ ಇರ್ತದೆ. ಆವಾಗ ಅದು ಕಲುಷಿತ ಆಗಬಾರ್ದಲ್ಲ. ಆ ಒಂದು ಪ್ರಜ್ಞೆ ಇರಬೇಕು, ಸಾಮಾಜಿಕ ಪ್ರಜ್ಞೆ ಇರಬೇಕು, ನಾಗರಿಕ ಪ್ರಜ್ಞೆ ಇರಬೇಕು. ನಾವು ಮನುಷ್ಯರಾಗಿ ಬದುಕೋದಷ್ಟೇ ಅಲ್ಲ, ನಾಗರಿಕರಾಗಿ ಬದುಕೋದನ್ನು ಕಲಿಬೇಕಾಗತ್ತೆ. ಹೀಗಾಗಿ ಈ ಕಾರ್ಯಕ್ರಮ ಅನೇಕ ವಿಚಾರಗಳನ್ನು ನಮ್ಮ ಜನರ ತಲೆಯಲ್ಲಿ ಹುಟ್ಟಾಕತ್ತೆ ಅಂತ ಅನ್ನೋದಕ್ಕೆ ನಿಮ್ಮ ಒಂದು ಸೂಕ್ಷ್ಮ ಪ್ರಜ್ಞೆಯ ಮಾತುಗಳೇ ಸಾಕ್ಷಿ ಅಂತ ಹೇಳ್ಬೋದು. ಧನ್ಯವಾದ ಮಾತಾಡಿದ್ದಕ್ಕೆ. ನಮಸ್ಕಾರ. ನಮಸ್ಕಾರ ಸರ್. ಧನ್ಯವಾದ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ಶ್ರೀರಂಗಪಟ್ಟಣ ಸರ್. ನಿಮ್ಮ ನಮ್ಮನೆ ಶ್ರೀಮತಿ ಅವರು ಶ್ರೀಲಕ್ಷ್ಮಿ ಅಂತ. ಇವರು ನಮ್ಮ ನಾದಿನಿ ಶಶಿಕಲಾ. ಹೌದಾ? ವಿಜಯನಗರ. ಹೌದಾ? ನಮ್ಮ ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಿರ್ತೀವಿ. ರೇಡಿಯೋ ಕೇಳ್ತೀರಿ ನೀವು? ನಾವು ಬೆಳಗ್ಗೆ 6 ಗಂಟೆ 6:15 ಇದು ಹಾಕೊಂಡ ಮೇಲೆ ಅದು ಇದ್ರವರೆಗೂ 8 ಗಂಟೆವರೆಗೆ ಇದು ಮಾಡ್ತೀವಿ. ಮತ್ತೆ 8:15 ಸ್ಟಾರ್ಟು. 1 ಗಂಟೆವರೆಗೂ ಎಲ್ಲ ಪ್ರೋಗ್ರಾಮ್ಗಳು ಕೇಳ್ತಿರ್ತೀರಿ. ಒಂದಿನೂ ಮಿಸ್ ಮಾಡಲ್ಲ. ಪರವಾಗಿಲ್ಲ, ರೇಡಿಯೋ ಕೇಳುವಂತ ಪ್ರಿಯರು ತುಂಬಾ ಇದ್ದಾರೆ ನಮ್ಮ ಮೈಸೂರಲ್ಲಿ. ನಮ್ಮ ಅಜ್ಜಿ ಒಬ್ರು ಇದ್ದು, ಅವರಂತೂ ತಲೆಯಲ್ಲೇ ಇಟ್ಕೊಂಡಿರು ಅಲ್ವಾ? ಅವರು ಈಗ ಕಾಲ ಕಳಿಬೇಕು ಅಂದ್ರೆ ಮೊದಲು ಏನಿತ್ತು, ರೇಡಿಯೋನೇ ಇತ್ತು. ಅದನ್ನ ಕೆಲವೊಬ್ರು ಹವ್ಯಾಸವನ್ನ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಇನ್ನು ಓದೋದು ಒಂದು ಹವ್ಯಾಸ ಇತ್ತು ಮೊದಲು. ಈಗೆಲ್ಲ ಎಲ್ಲವೂ ಇಲ್ಲ. ಈಗೇನು ಹವ್ಯಾಸ ಏನು ಅಂತಂದ್ರೆ ಏನು ಹಂಗೇನಿಲ್ಲ ಸರ್, ಏನೂ ಇಲ್ಲ ಅಂತ ಹೇಳ್ಬಿಡ್ತಾರೆ. ಯಾಕಂದ್ರೆ ಏನಿಲ್ಲ ಅಲ್ಲ ಅವ್ರ ಕಡೆ. ಹಾಗಾಗಿ ಏನಾದ್ರೂ ಒಂದು ಇಟ್ಕೋಬೇಕು ಅಂತಂದ್ರೆ ರೇಡಿಯೋ ದಾರ ಕೇಳಬೇಕು, ಓದೋ ದಾರ ಇರಬೇಕು, ಅಥವಾ ಸೈಕಲ್ ತುಳಿಯೋರ ಅಭ್ಯಾಸ ಇರಬೇಕು, ಬೇರೆ ಏನಾದ್ರೂ ಇರಬೇಕು ಅಂತ. ಅಥವಾ ಮಾಡೋ ಕೆಲಸದಲ್ಲಿ ನಿಷ್ಠೆಯಿಂದ, ಅದರಲ್ಲಿ ಸಾಕಷ್ಟು ಧ್ಯಾನದಿಂದ ಕೆಲಸ ಮಾಡೋ ಒಂದು ಪ್ರವೃತ್ತಿ ಇರಬೇಕು ಮನುಷ್ಯನಿಗೆ ಅಂತ. ಏನೂ ಮಾಡದೆ ಏನೂ ಇರಬಾರ್ದು ಅಂತ. ಆಕಾಶವಾಣಿ ಒಳಗಡೆ ತಿಳ್ಕೊಳ್ಳೋದು ಬಹಳ ಸಾಕಷ್ಟು ಇದೆ, ಜ್ಞಾನ ಭಂಡಾರ ಇದ್ದಂಗೆ ಅಲ್ವಾ? ಅದರಿಂದ ನಮ್ಮ ಮನೆಯವರೇ ಆಗ್ಲಿ, ನಾವೇ 3 ಜನ ಇದೀವಿ. ನಾವು ಒಂದಿನೂ ಮಿಸ್ ಮಾಡಲ್ಲ. ಒಟ್ಟು ಆಕಾಶವಾಣಿ ಕೇಳೋರೆಲ್ಲ ಸುಖವಾಗಿರ್ತಾರೆ ಅನ್ನಂಗೆ ಆಯ್ತು ನಿಮ್ಮ ಪ್ರಕಾರ? ಧಾರಾಳವಾಗಿ ಇರ್ಲಿ, ಹಂಗಿರ್ಲಿ, ಎಲ್ಲ ಚೆನ್ನಾಗಿರ್ಲಿ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೀವಿ ನಾವು. ಹಾಗಾಗಿ ಆ ಭಾವನೆ ಇರ್ಲಿ. ನಿಮ್ಮ ಹೆಸರು? ಶ್ರೀಲಕ್ಷ್ಮಿ. ಶ್ರೀಲಕ್ಷ್ಮಿ ಅವರೇ, ರೇಡಿಯೋ ಕೇಳ್ತಿರ್ತೀರಲ್ಲ? ಅಯ್ಯೋ, ಬೆಳಗ್ಗೆ ಹಾಕ್ಬಿಟ್ರೆ 5:50 ಹಾಕ್ಬಿಟ್ರೆ ಸರ್ ಆರ್ಸೋದೇ ಇಲ್ಲ. ನಾವು ಭಾಗವಹಿಸ್ತೀರಾ? ಫೋನ್ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ? ಸರ್, ಅದೇ ಇವ್ರಿಗೆ ಹೇಳ್ತಾ ಇದ್ವಿ, ಇವಾಗ ಸಿಗದೇ ಇಲ್ಲ, ಲೈನೇ ಸಿಗಲ್ಲ. ನಾನು ನಮ್ಮ ತಾಯಿ ಅವತ್ತು ನಿಮ್ಮ ಧ್ವನಿ ಹೋಗ್ಬೇಕು ರೇಡಿಯೋದಲ್ಲಿ ಅಂತ ನಿಮ್ಗೆ ಕಾತರ ಇರುತ್ತೆ, ಲೈನೇ ಸಿಗಲ್ಲ. ಆದ್ರೆ ಬೇಜಾರು ಮಾಡ್ಕೊಳ್ಳಲ್ಲ. ಬೇರೆಯವರಿಗೆ ಸಿಗ್ತಾ ಇರ್ತದೆ, ಬೇರೆಯವ್ರಿಂದ ನಮ್ದು ಸಿಗತ್ತಲ್ಲ. ಪ್ರತಿಯೊಂದು ಸರ್, ಕೃಷಿಯಿಂದ ಹಿಡಿದು. ಪತ್ರ ಬರೀತೀರಾ ನೀವು? ಪತ್ರ ಬರೆಯಲ್ಲ. ಈಗ ಏನೋ ಒಂದು ಅನಿಸಿಕೆ ಹೇಳಬೇಕಂತ ಇರುತ್ತೆ, ಹೇಳಬೇಕು, ಏನೋ ಒಂದು ಮಾಡಬೇಕು, ಬರಿಬೇಕು, ಅಥವಾ ನಮ್ಮ ಹೆಸರು ಅಲ್ಲಿ ಬರಲಿ ಅಂತ ಇರುತ್ತೆ ಮನುಷ್ಯನಿಗೆ. ಹೆಸರಿಗಿಂತ ಏನೋ ಒಂದು ಸಲಹೆ. ಫೋನ್ ಸಿಗ್ಲಿಲ್ಲ ಅಂದ್ರೆ ಪತ್ರ ಬರಿಬೋದಲ್ಲ? ಬರಿಬೋದು ಸರ್, ಇನ್ಮೇಲೆ ಬರಿಬೇಕಷ್ಟೇ. ಇನ್ನು ಮುಂದೆ ಬರೀರಿ ದಯವಿಟ್ಟು. ಇನ್ನೂ ಕೂಡ ಪೋಸ್ಟ್ ಆಫೀಸು ಕೆಲಸ ಮಾಡ್ತಿರ್ತದೆ, ಕಾರ್ಡ್ಗಳು ಸಿಗ್ತವೆ. ಇಂತಿಷ್ಟು ಕಾರ್ಡ್ ತಗೊಂಬಿಡಿ, ಮನೆಯಲ್ಲಿಂದ ಆರಾಮಾಗಿ ಬರೀರಿ. ಯಾಕಂದ್ರೆ ಪತ್ರೋತ್ತರ ಕಾರ್ಯಕ್ರಮ ನಮ್ಮಲ್ಲಿ ಇನ್ನೂ ಇದೆ, ಮೈಸೂರು ಆಕಾಶವಾಣಿಯಿಂದ ಇರೋದ್ರಿಂದ ನೀವು ಪತ್ರ ಬರೀರಿ. ಈಗ ಸೈಕಲ್ ಕುರಿತಾಗಿ ಏನ್ ಹೇಳ್ಬೋದು ನೀವು? ಸೈಕಲ್ ಅದೊಂಥರ ಆರೋಗ್ಯವಾಗಿ ಇರೋ ತರ. ಈಗ ಗಾಡಿ ಅಂತಂದ್ರೆ ಅದು ಗಾಡಿಲಿ ಇನ್ ಎಲ್ಲಿ ಬಿಟ್ಟು ಹೋಗಕ್ಕೆ ಮನ್ಸು ಬರಲ್ಲ. ಇದು ಆಯ್ತು. ನೀವು ಸೈಕಲ್ ಬಳಸಕ್ ಪ್ರಯತ್ನ ಮಾಡಿದ್ರಾ? ಇಲ್ಲ ಸರ್, ಮುಟ್ಟೆ ಇಲ್ಲ. ಇವಳು ಮಾಡಿದಾಳೆ. ನಿಮ್ಮ ಹೆಸರು? ಶಶಿಮೂರ್ತಿ ಅಂತ. ಖಂಡಿತ ತುಂಬಾ ಚೆನ್ನಾಗಿ ಸಿಕ್ಕರೆ ನಮ್ಗೆ ಖುಷಿ. ಯಾಕಂದ್ರೆ ಈ ಕಾರ್ಯಕ್ರಮ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾತಾಡಬಹುದು. ಇಲ್ಲ, ಅದೊಂಥರ ಎಕ್ಸಸೈಸ್ ಆಗುತ್ತೆ, ಖರ್ಚಿಲ್ದೇ ಇರೋ ಪ್ರಯಾಣ ಅದು. ಆಕ್ಚುಲಿ ಈ ಗಾಡಿಗಳಾದ್ರೆ ಪೆಟ್ರೋಲ್ ಹಾಕ್ಬೇಕು, ಆ ತರ ಎಲ್ಲ ಇರುತ್ತೆ. ಆಮೇಲೆ ಮನೆಯಿಂದ ಹೊರಗೆ ಹೋದ್ಮೇಲೆ ಬೇಗ ಬನ್ನಿ ಅಂತಾರೆ, ಯಾಕಂದ್ರೆ ಗಾಡಿ ಇತ್ತಲ್ಲ. ಸೈಕಲ್ ಮೇಲೆ ಹೋದ್ರೆ ಯಾವಾಗಾರ ಬರ್ಲಿ ಬಿಡು ಅಂತ ಬರ್ಬೋದು. ಸರಿ, ಇನ್ಶೂರೆನ್ಸು, ಲೈಸೆನ್ಸ್ ಆ ತರ ಏನು ಇರಲ್ಲ ಸೈಕಲ್ಗೆ. ಆರಾಮಾಗಿ ಫ್ರೀಯಾಗಿ ಓಡಾಡ್ಕೋಬಹುದು. ಹೆಲ್ಮೆಟ್ ಆ ತರ ರೂಲ್ಸ್ ಏನು ಇರಲ್ಲ. ಎಸ್ಪೆಷಲಿ ಎಕ್ಸಸೈಸ್ ಆಗುತ್ತೆ, ಅದೊಂದು ತುಂಬಾ ಖುಷಿ ಆಗುತ್ತೆ. ಜಾಲಿ ರೈಡ್ ಮಾಡಬಹುದು. ಮಹಿಳೆಗೆ ಮದುವೆ ಆದ ನಂತರ ಇದು ಬೇಡ ಅಂತ ಅಂದ್ಬಿಟ್ರು, ಮನೆ ವಾತಾವರಣ ಸರಿ ಇರಲಿಲ್ಲ, ಬಿಟ್ಬಿಟ್ಟೆ ಅಂತಿರ್ತಾರೆ. ನಿಮ್ ಪ್ರಕಾರ ಏನು ಅನ್ಸುತ್ತೆ? ಇಲ್ಲ ಸರ್, ಆ ತರ ಏನಿಲ್ಲ. ಯಾಕೆಂದ್ರೆ ನಾವು ಒಳ್ಳೆ ತರದಲ್ಲಿ ಹೋದ್ರೆ, ಅವ್ರಿಗೆ ಅರ್ಥ ಆಗೋ ತರ ನಾವು ಹೇಳಿದ್ರೆ ಎಲ್ಲರೂ ಖಂಡಿತ ಒಪ್ಕೋತಾರೆ. ಆ ತರ ಏನಿಲ್ಲ ಅಲ್ವಾ? ಯಾವ್ಯಾವ ರೀತಿಯಲ್ಲಿ ಸ್ವಲ್ಪ ದೂರ ಹೋಗೋಕೆಲ್ಲ ಬಳಸಿದೀವಿ ಸರ್. ಕಾಲೇಜಿಗೆ ಹೋಗಿ ಬರೋದು ಹೆಣ್ಮಕ್ಳು ಸುಮ್ಮನೆ ಉದ್ದುದ್ದಕ್ಕೆಲ್ಲ ಹೋಗಲ್ಲ. ಹೌದು. ಕಾಲೇಜಲ್ಲಿ ಒಟ್ಟೊಟ್ಟಿಗೆ ಹೋಗುವಾಗ ಅದ್ ಮಾತಾಡ್ಕೊಂಡು ರೈಡ್ ಮಾಡೋದೇ ಒಂದು ಖುಷಿ ಸರ್. ನಿಮ್ಮ ಗೆಳತಿಯರು ಅವರೆಲ್ಲ ಈಗ ನಿಮ್ಮ ಹಾಗೆ ಅವರು ಕೂಡ ಈ ಜೀವನ ಈ ಹಂತಕ್ಕೆ ಬಂದಿದ್ದಾರೆ. ಅವ್ರು ಏನಾರು ಸೈಕಲ್ ಅನ್ನ ಬಳಸೋದನ್ನ ಮುಂದುವರಿಸಿದಾರ?
ಇಲ್ಲ ಸರ್, ಎಲ್ಲರೂ ಗಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ, ಕಾರ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಆದ್ರೂ ಈಗಲೂ ನಮ್ಮನೇಲಿದೆ ಸೈಕಲ್. ಇಲ್ಲೇ ನಮ್ಮನೆ ಸುತ್ತಾನೆ ನಾನು ಈಗಲೂ ಕೂಡ ರೈಡ್ ಮಾಡಿ. ಸೈಕಲ್ ಬಳಕೆಗೆ ಅದು ಉತ್ತೇಜನ ನೀಡೋಕ್ಕೆ ಈ ರೀತಿಯ ಕಾರ್ಯಕ್ರಮ ನಾವು ಶುರು ಮಾಡಿದ್ದು. ಅದು ಹೆಂಗಂದ್ರೆ ಪರೋಕ್ಷವಾಗಿ ಆಕಾಶವಾಣಿ ಕೂಡ ಪರಿಸರ ಸಂರಕ್ಷಣೆಯಲ್ಲಿ ತನ್ನ ಒಂದು ಸಹಭಾಗಿತ್ವವನ್ನು ತೋರ್ಸೋಕ್ಕೆ ಇದೊಂದು ಕಾರ್ಯಕ್ರಮದ ಮೂಲಕವಾಗಿ ಆ ಒಂದು ಸಂದೇಶವನ್ನು ಸಾರ್ತದೆ. ಆರೋಗ್ಯವಾಗಿ ಇರ್ರಿ, ಚೆನ್ನಾಗಿರ್ರಿ, ಫಿಟ್ ಆಗಿರ್ರಿ ಅಂತ ಒಂದು ಹೇಳ್ದಂಗೆ ಆಯಿತು. ಒಂದಿಷ್ಟು ಹಣದ ಉಳಿತಾಯ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ದಂಗೆ ಆಗತ್ತೆ. ಹೌದು ಹೌದು, ವಾಯು ಮಾಲಿನ್ಯ ಅದೇನು ಇರಲ್ಲ ಸೈಕಲ್ ಬಳಸಿದ್ರೆ, ನಮ್ಮ ಆರೋಗ್ಯನೂ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಎಲ್ಲರೂ ಆದಷ್ಟು ಸೈಕಲ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ. ನಮ್ಮ ಸ್ವಂತ ಊರು ಚಿಕ್ಕಮಂಗ್ಳೂರು, ಸೆಂಟ್ರಲ್ ಹಾಸನ ಪಿಕ್ಚರ್ ನೋಡಕ್ಕೆ. ಚಿಕ್ಕಮಂಗ್ಳೂರಿಂದ ಹಾಸನಿಗೆ ಸೈಕಲ್ ಹೋಗ್ತಿದ್ವಿ. 7 ಗಂಟೆ ಬಿಟ್ರೆ 60 ಕಿಲೋಮೀಟರ್. 60 ಕಿಲೋಮೀಟರ್. ನಾವು 5-6 ಜನ ಹೋಗಿ ಪಿಕ್ಚರ್ ನೋಡ್ಕೊಂಡು ಮಾರ್ನಿಂಗ್ ಶೋ ನೋಡ್ಕೊಂಡು ವಾಪಸ್ ಬರ್ತಾ ಇದ್ವಿ. ಆ ಒಂದು ಕ್ಯೂರಿಯಾಸ್ ಸೈಕಲ್ ಅಂದ್ರೆ ಬೆಳಗ್ಗೆ ತಗೊಂಡ್ರೆ ಸೈಕಲ್ ಬಾಡಿಗೆನೆ 10-20 ರೂಪಾಯಿ ಆಗುತ್ತೆ. ದಿನಕ್ಕೆಲ್ಲ 10 ರೂಪಾಯಿ ಕೊಟ್ಬಿಟ್ರೆ ಸಾಕು. ಅದೇ 10 ರೂಪಾಯಿ ಸಿನಿಮಾ ನೋಡಕ್ಕೆ 10 ರೂಪಾಯಿ ಸೈಕಲ್ ಬಾಡಿಗೆ ಸಾಕು. ಚೆನ್ನಾಗಿ ಮೇಂಟೈನ್ ಆಗ್ಬಿಡೋದು ಅಲ್ವಾ? 50 ರೂಪಾಯಿ ಇಟ್ಕೊಂಡ್ಬಿಟ್ರೆ ಒಂದು ವಾರದಲ್ಲಿ ತಿನ್ನಕ್ಕೆ ಕಟ್ಕೊಂಡು ಹೋಗ್ಬಿಟ್ರೆ ಆಯ್ತು. ಮಾಡ್ಕೊಂಡು ಹೋಗ್ತಿದ್ವಿ. ತುಂಬಾ ಸೈಕಲ್ ಬಗ್ಗೆ ನಮ್ಗೆ ಭಾಳ ಇದೆ. ಈಗ ಹೊಡಿತಾ ಇಲ್ಲ ಅಷ್ಟೇ. ಒಳ್ಳೆ ಅಭಿಪ್ರಾಯಗಳನ್ನ ತಿಳಿಸಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ ಎಲ್ರಿಗೂ. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.